ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಡಾಕ್ಟರ್ಗೆ ನಾವು ಸುಮಾರು ಒಂದು 15 ವರ್ಷದಿಂದ ಪರಿಚಯ. ತಟ್ಟೆಕರ್ಲಿ ಇದ್ರ ಮೊದ್ಲು ನಮ್ಮಿಬ್ಬರಿಗೂ ಮಕ್ಳಿಲ್ಲ ಸರ್. ನಮ್ಮ ಮಿಸ್ಸಸ್ ನಮಗೆ ಮಕ್ಳಿರ್ಲಿಲ್ಲ, 6 ವರ್ಷ ಮಕ್ಳಿರ್ಲಿಲ್ಲ. ನಾವು ಅವ್ರ ಹತ್ರ ನಾನು ಹುಷಾರಿಲ್ಲ ತೋರ್ಸಕ್ ಹೋಗಿ ನನ್ಗೆ ಮಕ್ಳಿಲ್ಲ ಅಂತ ಹೇಳಿದ್ಗೆ ಅವರ ಗುರುಗಳೊಬ್ರು MBBS ಮಾಡಿದ್ರು, ನಾಗಲಕ್ಷ್ಮಿ ಭಟ್ಟಾಚಾರ್ಯ ಅಂದ್ಬಿಟ್ಟು ಕಾಮಾಕ್ಷಿ ಹಾಸ್ಪಿಟಲ್. ಅವ್ರನ್ನ ಪರಿಚಯ ಮಾಡ್ಕೊಟ್ಟಾದ್ಮೇಲೆ ನಮ್ಗೆ ಅವ್ರ ಸಲಹೆ ಮುಖಾಂತರ ನಮ್ಗೊಂದು ಗಂಡು ಮಗು ಇದೆ. ಈಗ 6ನೇ ಕ್ಲಾಸ್ ನನ್ನ ಮಗ ಓದ್ತಾ ಇದ್ದಾನೆ ಸರ್, ಅಲ್ಲಿ ಬನ್ನೂರಲ್ಲಿ ಓದ್ತಾ ಇದ್ದಾನೆ. ನಾವೆಲ್ಲ ಏನೇ ನಾವು ಆರೋಗ್ಯವಾಗಿರ್ಬೇಕಾದ್ರೆ ನಮ್ ಸರ್ ನನ್ನ ಹಸ್ಬೆಂಡ್ ಗೆ ಸ್ಟ್ರೋಕ್ ಆಗಿತ್ತು. ಅವರೇ ಇಲ್ಲಿ 8 days ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಅವ್ರೀಗ ಆಲ್ಮೋಸ್ಟ್ 80% ಹುಷಾರಾಗಿದ್ದಾರೆ ಸರ್. ಅದಕ್ಕೆಲ್ಲರೂ ಹೇಮಂತ್ ಸರೇನೆ ಕಾರಣ ಸರ್. ನಾನು ಈಗ ಒಂದು 1 ಮಂತ್ ಹಿಂದೆ ಬಂದಿದ್ದೆ ಸರ್. ಅವಾಗ ನಾನು ಟೈಫಾಯ್ಡ್ ಇತ್ತು, ನನಗೆ ಟೈಫಾಯ್ಡ್ ಟೆಸ್ಟಿಂಗ್ ಅಂತ ಹೇಳಿ ಬಂದಿದ್ದೆ. ಅವಾಗ ನಾನು ಕೂತಿದ್ದೆ, ಯಾರೋ ಒಬ್ರು ಡೈರೆಕ್ಟ್ ಆಗಿ ಬಂದು ಒಳಗಡೆ ಹೋಗ್ಬಿಟ್ಟು ಸರ್ ನನಗೆ ಗೊಬ್ಬರ ತಗೊಳ್ಳೋದಕ್ಕೆ ದುಡ್ಡು ಬೇಕು ಕೊಡಿ ಅಂತ ಹೇಳಿದ್ರು. ಡಾಕ್ಟರ್ಗೆನೆ ಮಾಸ್ಕ್ ಹಾಕಿದ್ರು, ಬಟ್ ಯಾರು ಅಂತ ಗೊತ್ತಾಗಿಲ್ಲ ನನ್ಗೆ. ಅವಾಗ ಸರ್ ಅವರು ಗೊಬ್ಬರ ದುಡ್ಡು ಕೊಡ್ಬೇಕಾ ಸರ್, ಇದೆಷ್ಟು ಸರಿ ಸರ್? ಇದು 20ರಲ್ಲಿ ಆಯ್ಕೆ ಆದ್ವಿ, 19ರಲ್ಲಿ ಕೊರೋನಾ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆದಾಗ್ಲೂ ಕೂಡ ನಮ್ಮ ಪಂಚಾಯತಿಗೆ ಬಂದು ಇದೇ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ನಮ್ಮ ಪಂಚಾಯತಿಲೇ ಒಂದು ಮೀಟಿಂಗ್ ಮಾಡಿ, ಯಾರು ಆತಂಕ ಪಡಬೇಡಿ, ನಮ್ಮ ಪಂಚಾಯತಿ ಒಳಗಾಗದವರು ನಮ್ಮ ತಾಲೂಕ್ನವ್ರು ಯಾರೇ ಬಂದ್ರು ಕೂಡ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟು ನಾನು ಮಾಡ್ತೀನಿ ಅಂತೇಳಿ ಬೆನ್ನಲ್ವಾಗ ನಾನು ಇರ್ತೀನಿ, ಯಾರು ಆತಂಕ ಪಡೋದು ಬೇಡ ಅಂತ ಹೇಳಿ ನಾವು ಏನಾದ್ರು ಬೇಡ ಅಂತಂದ್ರೆ ನಮ್ಮ ತಟಕೆರೆಗೆ ಬರಲಿ ಸರ್. ಖಂಡಿತ BP ನೋಡಿ ಸರ್, ಮಾತ್ರೆ ಅವರೇ ಫ್ರೀ ನಮಗೆ ತಗೊಳ್ತಿರೋದು, ಅವರೇ ಕೊಟ್ಟಿರೋದು ಮಾತ್ರೆ ಅವರೇ ಕೊಡ್ತಿರೋದು, ಮೆಡಿಸಿನ್ಸ್ ಪೂರ್ತಿ ಅವರೇ ಕೊಡ್ತಿರೋದು. ಇದು ಎಲ್ಲ ಮಾಡಿದ್ದಾರೆ, ಆದ್ರೂ ನಮ್ಗೆ ತಟ್ಟೆಕೆರೆಗೆ ಬೇಕು ಈ ಡಾಕ್ಟ್ರು. ನಮ್ಗೆ ಇದು ತಟ್ಟೆಕೆರೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ನಮ್ಮ ತಾಯಿ ಹುಷಾರಿದೆ, ನಮ್ಮ ಅಜ್ಜಿ ಹುಷಾರಿದೆ, ದಯಮಾಡಿ ಕಳಿಸ್ಕೊಡಿ ಸರ್. ನಮ್ಗೆ ಇನ್ನೂ ತುಂಬಾ ಖುಷಿ, ನಮ್ಗೆ ಇನ್ನೂ ಖುಷಿ ಸರ್. ನಮ್ಮೂರ್ಗೆ ಬರ್ಲಿ ಅವರು. ಇದು ವ್ಯವಸ್ಥಿತವಾಗಿ ನಡೀತಾ ಇರುವಂತ ಪಿತೂರಿ ಅಂತ ನಾನು ಹೇಳ್ತೀನಿ. ಮತ್ತೆ ಇದು ಗ್ರಾಮಾಂತರ ಪ್ರದೇಶ ಇಂಥ ಆಸ್ಪತ್ರೆಗಳನ್ನ ನಿರ್ಮೂಲ ಮಾಡಿ ಖಾಸಗಿ ಮತ್ತು ಸಿಟಿ ನಗರ ಇದರವರು ಅಭಿವೃದ್ಧಿ ಆಗೋಕ್ಕೋಸ್ಕರನೇ ಇಂಥ ಒಂದು ಇದನ್ನ ಪಿತೂರಿ ಮಾಡೋರು ಅಂತ ನನ್ನ. ಈ ಅನ್ಗೂಡ್ನಲ್ಲಿ ಈ ಡಾಕ್ಟರ್ಗೆ ಹೊರಗಡೆಯಿಂದ ಅವ್ರು ಏನೇ ರಾಜಕೀಯ ಮಾಡ್ಕೊ ಬಂದ್ರು ನಾವು ಮಾತ್ರ ಈ ಡಾಕ್ಟರ್ಗೆ ಅನ್ಗೂಡಿಂದ ಬಿಟ್ಕೊಳ್ಳಲ್ಲ ಸರ್. ಅದು ಏನೇ ಆದ್ರೂ ಅದನ್ನ ನಾವು ನೋಡ್ತೀವಿ. ನಾವು ಸ್ವಲ್ಪ ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೆಳೆಸಿ ನೋವ ಅಳಿಸಿ ನಲಿವಾಗ ಬೇಡ ದಾನವ, ಕೆಡುಕ ಬಯಸೆ ಕೆಡುವೆ ಖಚಿತ, ಕೆಡುಕ ಬಯಸೆ ಕೆಡುವೆ ಖಚಿತ, ಪಡೆವೆ ನೋವು ಖಂಡಿತ, ಸತ್ಯವಾದ ಘನತೆ ಸೋಲೆ ಕಾಣದಂತೆ, ಜಯತೆ 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 ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಜಯತೆ ಜಯತೆ ಜಯತೆ. ನಮಸ್ಕಾರ ವೀಕ್ಷಕರೇ, ತಟ್ಟೆಕೆರೆ ಹೊನಗೋಡು ಡಾಕ್ಟರ್ ಹೇಮಂತ್ ವಿರುದ್ಧ ಷಡ್ಯಂತ್ರ ಎನ್ನುವ ಈ ವಿಶೇಷ ತನಿಖಾ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಒಂದು ಮಾತಿದೆ ರಾಮ ಲಕ್ಷ್ಮಣ ಅನ್ನೋ ಒಂದು ಪಿಕ್ಚರ್ ನಲ್ಲಿ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಹೇಳ್ತಾರಲ್ಲ. ಒಳಗೊಂದು ಹೊರಗೊಂದು ಇರ್ತದೆ. ಹಾಗೆ ಈ ನಾಣ್ಯದ 2 ಮುಖ ಇರ್ತಾವಲ್ಲ, ಒಂದು ಸತ್ಯ ದರ್ಶನ ಬೇರೆ ಇರ್ತದೆ, ಅಸಲಿ ಸತ್ಯ ಇರ್ತದೆ. ಅಂದ್ರೆ ಇಲ್ಲಿ ಕೆಲವೊಬ್ರು ಅವರ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಸಂದೇಶ ಬಂದಾಗ ರಿಯಾಲಿಟಿ ಚೆಕ್ಕಿಗೆ ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ. ಒಂದು ಮಾತಿದೆ, ನೆನಪಿರ್ಬೇಕು ನಿಮ್ಗೆ, ಜಯತೆ ಜಯತೆ ಸತ್ಯಮೇವ ಜಯತೆ ಅಂತ ಹೇಳಿ. ಅದರಲ್ಲಿ ಒಂದು ಪದ ಹೆಂಗೆ ಅಂದ್ರೆ, ಬೇವು ಬಿತ್ತಿ ಮಾವು ಬೆಳೆಯುವ ತವಕ ಬೇಡ ಮಾನವ, ಕೆಡುಕ ಬಯಸಿ ಕೆಡವೆ ಖಚಿತ. ಅಂದ್ರೆ ನೀನ್ ಇನ್ನೊಬ್ಬರಿಗೆ ಕೆಟ್ಟತನ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಅದು ವಾಪಸ್ ಬರುತ್ತೆ.
ಕೆಡುಕ ಬಯಸಿ ಕೆಡುವ ಖಚಿತ, ಪಡೆವೆ ನೋವು ಖಂಡಿತ, ಜಯತೆ ಜಯತೆ. ಎಷ್ಟು ಅದ್ಭುತವಾಗಿದೆ ಹಾಡು, ಎಷ್ಟು ಸತ್ಯವಾಗಿದೆ. ಈ ಎಪಿಸೋಡ್ಗೆ ವಿಶೇಷವಾಗಿ ಅದು ಬಹಳ ಸೂಕ್ತ ಆಗ್ತದೆ ಅಂತ ಹೇಳಿ ನಾವು ಆ ಎಳೆಯನ್ನ ತಗೊಂಡಿದ್ದೀವಿ. ವೀಕ್ಷಕರೇ, ಹುಣಸೂರು ತಾಲೂಕು ಹೊನಗೋಡು ಅಂತ ಹೇಳಿ ಅಲ್ಲಿ ಒಂದು ಆಸ್ಪತ್ರೆ, ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹೇಳಿ, ದಿವಂಗತ ಶ್ರೀ ಪುಟ್ಟಸ್ವಾಮಿ ಶೆಟ್ಟಿ ಸ್ಮಾರಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತೇಳಿ, ಅದನ್ನ ನೀವು ನೋಡ್ತಾ ಹೋದ್ರೆ ಎಷ್ಟು ಅದ್ಭುತವಾಗಿ ಒಂದು ಖಾಸಗಿ ಆಸ್ಪತ್ರೆ ಹೇಗಿರ್ಬೇಕು ಅದಕ್ಕಿಂತ ಅದ್ಭುತವಾಗಿದೆ. ಅಂದ್ರೆ ಅಷ್ಟು ಸ್ವಚ್ಛತೆ, ಅಷ್ಟು ಒಂದ್ ರೀತಿಯಿಂದ ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೈಡ್ ಹೊಡಿತದೆ, ಅಷ್ಟು ಅದ್ಭುತವಾಗಿ ಕಾಣ್ಲಿಕ್ಕೆ ಅಂತ ಹೇಳಿ ಕಾರಣಕರ್ತರೆ ಈ ಡಾಕ್ಟರ್ ಹೇಮಂತ್ ಅಂತ ಹೇಳಿ. ಈಗ ಆಸ್ಪತ್ರೆಯ ಒಂದು ಝಲಕ್ ಗರುಡ ನಿಮ್ಗೆ ತೋರಿಸ್ತದೆ. ಬನ್ನಿ, ಈ ರೀತಿ ಇಟ್ಕೊಂಡವ್ರೆ ಅಂದ್ರೆ ಎಷ್ಟು ಖುಷಿ ಕೊಡ್ಬೇಕು ನಾವು. ಅವರು ಸ್ವಂತ ದುಡ್ಡಲ್ಲಿ ವರ್ಷದಿಂದ ಏನು ಮಾಡಕ್ಕಾಗಿರಲಿಲ್ಲ. ಇವರೆಲ್ಲಾನು ಬದಲಾವಣೆ ಮಾಡಿದ್ದಾರೆ ಇಲ್ಲಿ. ನೋಡಿ ಸರ್, ಇದೇ ಹಾಸ್ಪಿಟಲ್, ತಡ್ಡೆಕೆರೆ ಹಾಸ್ಪಿಟಲ್ ನೋಡಿ. ಹಾಸ್ಪಿಟಲ್ ಸರ್ ದೇವಸ್ಥಾನ ಇದ್ದಂಗೆ ಅದೇ. ಭಾರಿ ಚೆನ್ನಾಗಿ ದೇವಸ್ಥಾನ ಮಾಡಿದ್ದಾರೆ ಸರ್, ಭಾರಿ ಚೆನ್ನಾಗಿ ಎಲ್ಲ ಈಗ ಮಾಡಿಸಿದ್ದು ಸರ್, ಅವ್ರ ಕೈಲಿಂದ ಇದೆಲ್ಲ ನೀಟಾಗಿ. ದುಡ್ಡಿ ಕೊಡ್ದಂಗಿತ್ತು. ಖಾಸಗಿ ಆಸ್ಪತ್ರೆ ನಾಚ್ಕೋಬೇಕಾ ಅವರೇ ಆ ರೀತಿ ಅಲ್ಲೊಬ್ಬ ಅದ್ಭುತ ಡಾಕ್ಟರ್ ಹೇಮಂತ್ ಕುಮಾರ್ ಅಂತ ಹೇಳಿ, ಅವರು ಈ ಹೇಳ್ತಾರಲ್ಲ, ಅಲ್ಲಿ ಕೇಳ್ತಾ ಹೋದಾಗ ಈ ಜಾತಿ ಗೀತಿ ಕೇಳಬಾರ್ದು, ಆದ್ರೂ ಕೂಡ ವಿಶ್ವಕರ್ಮ ಸಮುದಾಯ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಲಿ, ಈ ಆಸ್ಪತ್ರೆ ಚಂದ ಇರ್ಲಿಕ್ಕೆ ಕಾರಣ ಆ ಸಮುದಾಯದ ಒಂದು ಮುತುವರ್ಜಿ ಅಂತ ಹೇಳ್ಬೋದು. ಯಾಕಂದ್ರೆ ವಿಶ್ವಕರ್ಮ ಏನಿದಾರಲ್ಲ, ದೇವತೆಗಳ ಮನೆ ನಿರ್ಮಾತ ಅವರು. ಇಲ್ಲಿ ಸರ್ಕಾರಿ ಕಚೇರಿ, ಹಳ್ಳಿ, ಇಲ್ಲಿ ರಾಜಕೀಯ ಪಿತೂರಿ, RTI ಹಣ, ಈ ಡೀಲ್ ಮಾಸ್ಟರ್ ಕಾಮನ್ ಅಂದ್ರೆ ಇಲ್ಲಿ ಆಗ್ಬಿಟ್ಟಿದೆ. ಕೆಲವೊಂದ್ ಕಡೆ ಈಗ ಹೇಳ್ತಾರಲ್ಲ, ಇದು ಒಂದು ಅರ್ಜಿ ಹಾಕೋದು, 20 ರೂಪಾಯಿ ಪೋಸ್ಟಲ್ ಆರ್ಡ್ರು ಅಲ್ಲಿ ನೀಡೋದು, ಹೆದರ್ಸೋದು, ಒಂದಿಷ್ಟು ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯೋದು, 20,000 ತಗೊಂಡು ಹೋಗೋದು, ಹಿಂಗಾಗ್ಬಿಟ್ಟಿದಾವೆ. ಸದನದಲ್ಲಿಯೂ ಈ ಮಾತು ಮೇಳೈಸಿದೆ, ನೆನಪಿರ್ಲಿ. ಇಲ್ಲಿ ಉಚ್ಚೆಯಲ್ಲಿ ಕೂಡ ಮೀನ್ ಹಿಡಿಯೋದು ಅಂತ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ, ಒಂದಿಷ್ಟು ಎಚ್ಚರಿಕೆ ಇರ್ಲಿ. ಹೇಳ್ತಾರಲ್ಲ, ಒಬ್ರು ಯಾರೋ ಒಬ್ಬ ಮಹಾನುಭಾವ 20 ರೂಪಾಯಿ ಕೊಟ್ಟಂಗೆ ಮಾಡೋದು, ವಿಡಿಯೋ ತಕ್ಕೊಳೋದು, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿಯೋ ಅಥವಾ ಇನ್ನೊಂದು ಕಡೆ ಅದನ್ನ ಬಿಡೋದು. ಈ ವ್ಯಕ್ತಿ ಲಂಚಕೋರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಬ್ರಹ್ಮಾಂಡ ಪ್ರಶ್ನೆಯಲ್ಲಿ ಬರ್ತದೆ, ಇದೊಂದು ಸಣ್ಣ ಹಳ್ಳಿ ಪ್ರಶ್ನೆ. ಇಲ್ಲಿ ಭ್ರಷ್ಟಾಚಾರ ಏನಂತ ಇದನ್ಗೆ ಅಂದ್ರೆ ಅಮಾನತು ಮಾಡಿ ಇತ್ಯಾದಿ ಬ್ಲ್ಯಾಕ್ ಮೇಲ್ ಮಾಡಿದ್ದು ಕಾರಣ ಡಾಕ್ಟರ್ ಹೇಮಂತ್ ಅವರ ಮುಗ್ಧ ಸ್ವಭಾವ ಅಂತ ಹೇಳ್ಬೋದು. ಹೇಳ್ತಾರಲ್ಲ, ಅವರು ಈಗ ನೀವು ಯಾವುದೇ ರೀತಿಯಿಂದ ಡಾಕ್ಟರ್ ಬಂದ್ರೆ, ಈ ಹಳ್ಳಿನಲ್ಲಿ ನಿಮ್ಗೆ ಮೊದಲು ಡಾಕ್ಟರ್ ಸಿಗದೇ ಕಷ್ಟ. 24 ಅಲ್ಲೊಬ್ರು ಇರ್ಲಿ, ಯಾಕಂದ್ರೆ ಇದು ಕಾಡಂಚಿನ ಊರು ಅಂತ ಹೇಳ್ಬೋದು. ಅಲ್ಲಿ ಹುಲಿಗಳು ಬರ್ತವೆ, ಹಾವುಗಳು ಬರ್ತವೆ, ಆನೆಗಳು ಬರ್ತವೆ. ಇಲ್ಲಿ ಒಂದು ಅಪವಾದ ಯಾರೋ ಕೊಡ್ತಾ ಇದ್ರು ಅಂತಂದ್ರೆ, ಹೊರಗಡೆ ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಅಲ್ಲಿಂದ ಕಿಕ್ ಬ್ಯಾಕ್ ಹಣ ತಗೋತಾರೆ ಅಂತ ಹೇಳಿ ಆಧಾರ ರಹಿತ ತುಣುಕನ್ನ ಸುಳ್ಳು ಆರೋಪ ಹೊರಿಸಿ ತೇಜೋವಧೆ ಮಾಡ್ಲಿಕ್ಕೆ ಅಂತ ಹೇಳಿ
ಅಲ್ಲಿ ಒಂದಿಷ್ಟು ಖಾಸಗಿ ಆಸ್ಪತ್ರೆಯ ಮಂದಿಯ ಪಿತೂರಿಯಿಂದ ಈ ತಡ್ಡೆಕೆರೆ ಡಾಕ್ಟರ್ ಹೇಮಂತ್ ಅಂದ್ರೆ ಅವ್ರಿಗೆ ಏನೋ ಒಂದು ಸ್ವಲ್ಪ ಈರ್ಷೆ ಮುರ್ಷೆ ಇರಬೇಕು. ಅದಕ್ಕೆ ಇಲ್ಲಿ ಜನ ಮಾತ್ರ ಇವರು ನಮ್ಮ ಜೀವನಾಡಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಾವು ನಮ್ಮ ಬಾತ್ಮೀದಾರನ್ನ ಕಳಿಸಿ ಆಮೇಲೆ ಒಂದು 2-3 ಸತಿ ಅಬ್ಸರ್ವ್ ಮಾಡಿ ಖುದ್ದು ಭೇಟಿ ನೀಡಿ ಎಲ್ಲ ರೀತಿ ಆದಾಗ ಇದು ಒಂದು ಎಪಿಸೋಡು ಪಾರ್ಟ್ ಎಪಿಸೋಡ್ ಅನ್ನ ಒಂದು ಕ್ರೋಢೀಕರಿಸಿ ನಿಮ್ಗೆ ಹೇಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಇಲ್ಲಿ ವಿಶೇಷ ಟೆಕ್ನಾಲಜಿ ಮೂಲಕನೇ ನಾನು ಈ ಸ್ಟುಡಿಯೋದಿಂದ ಇದನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಒಂದಿಷ್ಟು ಸತ್ಯ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ. ಈ ವ್ಯಕ್ತಿನ ಜನ ಯಾಪರಿ ಹೆಚ್ಕೊಂಡಿದ್ದಾರೆ ವೀಕ್ಷಕರೇ. ಅಂದ್ರೆ ಒಬ್ಬ ವ್ಯಕ್ತಿ ಹೇಳ್ತಾರಲ್ಲ ಕೊಟ್ಟು ತಗೊಳೋದು ಅಥವಾ ಹೇಳಿ ಮಾಡಿಸೋದು ಅಂತಲ್ಲ, ಜನಗಳು ತಾವೇ ಬಂದು ಮುಗ್ಧವಾಗಿ ಹೇಳಬೇಕು ಅಂತಂದ್ರೆ ಇವರ ಮುಕ್ತತೆಯನ್ನ ನೀವೇ ನೋಡ್ಬೋದು. ಈ ವ್ಯಕ್ತಿನ ಅಷ್ಟು ಹಚ್ಕೊಂಡಿದ್ದಾರೆ. ನಮ್ಮ ಡಾಕ್ಟ್ರು ಇಲ್ಲಿ ತಟ್ಟೆಕೆರೆಯಿಂದ ಬರೋವಾಗ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅವರಿಗೆ ಒಂದು ರೀತಿಯಿಂದ ಈ ರಾಜಕೀಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ದಂಗೆ ಅಥವಾ ಬೀಳ್ಕೊಡುಗೆ ಮಾಡ್ದಂಗೆ ಅವರನ್ನ ಮಾಡಿದ್ದಾರೆ. ಅಂದ್ರೆ ನಿಮಗೆ ಹೊನಗೋಡಿಗೆ ಬೇಡ ಅಂತಂದ್ರೆ ನಮ್ಮಲ್ಲಿ ಕಳಿಸ್ಬಿಡಿ, ನಮ್ಗೆ ಬೇಕೇ ಬೇಕು ಅವ್ರ ಅನ್ನೋ ಅರ್ಥದಲ್ಲಿ. ಎಲ್ಲ 2 ಊರಿಗೆ ಬೇಕಾದ ವ್ಯಕ್ತಿ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಬೇಡಾದ ವ್ಯಕ್ತಿ ಅವರೇ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಇವ್ರ ವಿರುದ್ಧ ಹಾಕೋಣ ಅಂತ ಹೇಳಿ ನಾವು ಹೋದಾಗ ಒಬ್ಬರಿಂದ ಅಂದ್ರೆ 4ರಿಂದ 40 ಜನ ಜಮಾ ಆಗ್ತಾರೆ ಅಂತಂದ್ರೆ ಏನಾದ್ರೂ ಹೇಳ್ತಾರೆ ಇವ್ರ ಬಗ್ಗೆ ನೆಗೆಟಿವ್ ಅನ್ನೋದಕ್ಕೆ ಹೋದ್ರೆ ಎಲ್ಲ ಪಾಸಿಟಿವ್ ಇದೆ. ಅವಾಗ ಈ ವಿಡಿಯೋ ಬಗ್ಗೆನೆ ನಮಗೊಂದು ಸ್ವಲ್ಪ ಡೌಟ್ ಬರಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಏನಾದ್ರು ಡಾಕ್ಟ್ರಿಗೆ ತೊಂದರೆ ಮಾಡಕ್ ಬಂದ್ರ ಅನ್ನೋ ಅರ್ಥದಲ್ಲಿ ನಮ್ಮನ್ನು ಕೂಡ ನೋಡ್ತಾ ಇದ್ರವರು ಇಲ್ಲ. ಸತ್ಯ ದರ್ಶನ ಅಂದ್ರೆ ನೀವೇನಾದ್ರೂ ಈಗ ಆ ವ್ಯಕ್ತಿಗಳು ಯಾರು ಹಿಡನ್ ಕ್ಯಾಮ್ರಾ ಅದು ಇದು ಮಾಡ್ಕೊಂಡು ಹೋಗಿದಾರೆ, ಖಂಡಿತ ಆ ವ್ಯಕ್ತಿಗಳು ಈ ಮಂದಿ ಮುಂದೆ ಹೋಗ್ಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅವರಿಗೆ ನೀವು ಉತ್ತರಿಸ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಇನ್ನು ಕೆಲವು ವಿಶೇಷ ಅಂದ್ರೆ ಗೊಬ್ಬರ ತಗೋಬೇಕು ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಹಣ ಕೇಳ್ತಾರೆ. ಸಂಘ ಅಂತೇಳಿ ಹಣ ಹೇಳ್ತಾರಲ್ಲ ಇಮಾಮ್ ಸಾಬಿಗೂ ಗೋಕುಲಾಶ್ಮಿಗೆ ಏನ್ ಸಂಬಂಧ ಅನ್ನಂಗೆ ಆ ಗೊಬ್ಬರ ತಗೊಳಕ್ ಹಳ್ಳಿನಲ್ಲಿ ಡಾಕ್ಟರ್ ಹತ್ರ ಹೋದ್ರೆ ಎಲ್ಲಿ ರೊಕ್ಕ ಕೊಡ್ಬೇಕು? ಯಾಕಂದ್ರೆ ಇಲ್ಲಿ ತಗೊಂಡಿರ್ತಾನೆ ಕೊಡೋದು ಅನ್ನೋದಿಲ್ಲ. ಇಲ್ಲಿ ಸಂಘಕ್ಕೆ ಹಣ ಕೊಡ್ಲಿ ಅಂತ ಹೇಳಿ ಒಬ್ರು ಬರ್ತಾರಂತೆ, ಒಬ್ರು ಮಹಿಳೆ ಹೇಳ್ತಾರಂತೆ. ಕಡೆಗೆ ಈ ಪ್ರೈವೇಟ್ ನರ್ಸಿಂಗ್ ಹೋಮ್ ಲಾಬಿ ಏನಿದೆಯಲ್ಲ ಇಲ್ಲಿ ಖಂಡಿತ ಎದ್ದು ಕಾಣ್ತಾ ಇದೆ. ಅವ್ರು ಪ್ರಿಸ್ಕ್ರಿಪ್ಷನ್ ಬರೆದ್ರು ಅಂತಲ್ಲ, ಬರೀತಿಲ್ಲ ಅಂತ ಹೇಳ್ತಾರ ಅವರು. ಅಂದ್ರೆ ಬರೆಯಕ್ ಸಾಧ್ಯನೇ ಇಲ್ಲ. ಮಾಡಂಗಿದ್ರೆ ಅಲ್ಲಿ ತಟ್ಟೆಕೆರೆನಲ್ಲಿ ಎಷ್ಟು 20 ವರ್ಷದಲ್ಲಿ ನಾವು ಮಾಡ್ಬಿಡ್ಬೋದಾಗಿತ್ತಲ್ಲ. ಸರ್ಕಾರ ಆಸ್ಪತ್ರೆ ಇಲ್ಲಿ ವಿಶೇಷ ಹೇಳ್ತಾರಲ್ಲ, ಬಂದು ಎಲ್ಲರೂ ಸಿಟಿನಲ್ಲೇ ಇದ್ದು ದುಡ್ಡು ಮಾಡ್ಬೇಕು ಅನ್ನೋವಾಗ ಸರ್ಕಾರಿ ಆಸ್ಪತ್ರೆನಲ್ಲಿ ಅದು ಅಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಹಳ್ಳಿನಲ್ಲಿ ಇಂಥ ಡಾಕ್ಟರ್ ಉಳಿಯೋದೇ ಕಷ್ಟ. ಇವ್ರನ್ನ ಬಿಟ್ಕೊಟ್ರೆ ಮತ್ತೆ ಯಾರನ್ನ ಕೊಡ್ತೀರಿ ನೀವು ಅಂತೇಳಿ ಸ್ಥಳೀಯರು ಕೇಳ್ತಾ ಇದ್ದಾರೆ. ಈ ಊರು ಹೇಳ್ತಾರಲ್ಲ ಹುಲಿ, ಆನೆ, ಕಾಡು ಪ್ರಾಣಿ ಇವೆಲ್ಲ ಹಾವು. ಈ ಇಲ್ಲಿ 100% ಹಾವಿಗೆ ಔಷಧಿ ಸಿಗ್ತದೆ ಅಂತಂದ್ರೆ ಅಂದ್ರೆ ಯೋಚನೆ ಮಾಡಿ ಅಲ್ಲಿ ಅವರ ಮುತುವರ್ಜಿ ಎಷ್ಟಿದೆ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಇದು ನಾವು ಹೇಳಿದ್ ಏನು ಅಲ್ಲ, ಜನರ ಹೇಳದನ್ನ ಫಿಲ್ಟರ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇರೋದು. ಇಲ್ಲಿಗೆ ಇನ್ನೊಂದು ಊರಿಗೆ ರೆಫರ್ ಮಾಡೋದ್ರಾಗ ಹಾವು ಕಡದವರು ಸತ್ತು ಹೋಗ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಇಲ್ಲೇ ಒಬ್ಬ ಒಳ್ಳೆ ಡಾಕ್ಟರ್ ಇದ್ದಾರೆ. ಅವರಿಗೆ ಚಕ್ರವ್ಯೂಹ ರಚನೆ ಮಾಡ್ತಾರೆ, ತೇಜೋವಧೆ ಮಾಡ್ತಾರೆ, ಅವರಿಗೆ ಧಿಕ್ಕಾರ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಈ ವಿಶೇಷ ಎಪಿಸೋಡ್ ಏನಿದೆ ಅಲ್ಲ, ಆರೋಗ್ಯ ಸಚಿವರಿಗೆ ಹಾಗೆ ಇಲ್ಲಿ DHOಗೆ ಹಾಗೆ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಈ ಇಲಾಖೆಗೆ ಸಂಬಂಧಪಟ್ಟಿಗೆ ಅಧಿಕಾರಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೋಡಿ ಹೃದಯದ ಕಣ್ಣಿಂದ ಅಂತ ಹೇಳ್ತೇನೆ. ಇಲ್ಲಿ ಊರು ಯಾವುದೋ ಜನ ಯಾವುದೋ, ಈ ಜನರು ಪಡೆದು ಬಂದವರು ಯಾರು ಅಲ್ಲ. ಯಾಕಂದ್ರೆ ಅದಕ್ಕೆ ನಾವು ಬರೋದು ಗೊತ್ತಿಲ್ಲ, ಏನು ಕೇಳಿದ್ ಗೊತ್ತಿಲ್ಲ. ಆದ್ರೂ ಇಷ್ಟು ಬಂದು ಹೇಳಿದಾರ ಅಂತಂದ್ರೆ ಈ ಸ್ಪ್ರಿಂಗ್ ಆಪರೇಷನ್ ಮಾಡಿ ಬ್ಲ್ಯಾಕ್ ಮೇಲ್ ಏನ್ ಮಾಡ್ತಾ ಇದಾರಲ್ಲ, ರೋಲ್ ಕಾಲ್ ಮಾಡೋಕೆ ಅಥವಾ ಯಾರ್ದೋ ಕಾಣದ ಕೈ ಇದೆಯಲ್ಲ ಅವ್ರು ಯಾವ್ದೋ ಚಾನಲ್ ನಲ್ಲಿ ಪದೇ ಹಾಕಿಸೋದು ಮಾಡಿ. ನೀವು ಪರವಾಗಿಲ್ಲ, ನಾವು ಡಾಕ್ಟರ್ ಜೊತೆಗೆ ಇದ್ದೇವೆ. ಇಲ್ಲಿ ನಾವು ಬರ್ತೀವಿ. ಒಂದು ವಿಶೇಷ, ಅಲ್ಲಿ ರೈತರ ಮುಖಂಡರೊಬ್ರು ಹೇಳ್ತಾ ಇದ್ದಾರೆ, ನಾವು ಬರ್ತೀವಿ, ಬೇಕಾದ್ರೆ ಪಾದಯಾತ್ರೆ ಮಾಡ್ತೀವಿ. ಡಾಕ್ಟರ್ ವಿರುದ್ಧ ಪಿತೂರು ಮಾಡೋರು ಸುಮ್ಮನೆ ಡಾಕ್ಟರ್ ಬಗ್ಗೆ ಕೆಟ್ಟದಾಗಿ ಬಿಂಬಿಸೋದು, ನಮ್ಮ ಎದುರು ಬಂದು ಮಾತಾಡ್ಲಿ, ಕಳ್ಳತನದಿಂದ ಏನಾನ ವಿಡಿಯೋ ಮಾಡಿ ಹರಿಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಏನು ಉಪಯೋಗ? ಬನ್ರಿ ಡಿಬೇಟಿಗೆ, ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ. ಡಾಕ್ಟರ್ ಮಾತಾಡೋದೇ ಬೇಡ, ನಮಗ್ ಗೊತ್ತಿದೆ, ನಮ್ಮ ಸ್ವ ಅನುಭವ ನಿಮಗೆ ಹೇಳ್ತೀವಿ ಅನ್ನೋ ಅರ್ಥದಲ್ಲಿ. ಇಲ್ಲಿ ಡಾಕ್ಟರ್ ಎದುರಿಗೆ ಅವ್ರನ್ನ ಕರೆಸಿ, ಈ ಆ ವ್ಯಕ್ತಿ ಎಲ್ಲ ಮಾಡಿಕೊಂಡು ಆ ಅಲ್ಲಿ ದುಡ್ಡು ಕೊಟ್ಟಂಗ್ ಮಾಡೋದು ತಗೊಳೋದು ಮಾಡೋದು ಇದೆಯಲ್ಲ, ಆ ಮಾಡಿಸಿದವ್ರು ಯಾರು ಅಂತ ಗೊತ್ತಾಗ್ಲಿ, ಅವರನ್ನ ಕರೆಸಿ. ನಮಗೂ ಅದೇ ಬೇಕು. ಇಲ್ಲಿ ಆ ಗರುಡ ನೋಟದಲ್ಲಿ ಎಲ್ಲ ಸತ್ಯ ದರ್ಶನವನ್ನ ಮಾಡಿಸ್ತಾ ಇದ್ದೀವಿ.
ಜೊತೆಗೆ ಆ ವ್ಯಕ್ತಿಗಳು ಏನ್ ಹೇಳ್ತಾರೆ ಅದು ಇಂಪಾರ್ಟೆಂಟ್. ಇಲ್ಲಿ ನಾವು ಅವ್ರು ಹೇಳಿದ್ದನ್ನ ನಾವು ನಮ್ಮ ಮಾತಿನಲ್ಲಿ ಹೇಳೋದಾದ್ರೆ ಆ ವ್ಯಕ್ತಿಗಳ ತಮ್ಮ ಅನುಭವವನ್ನು ಹೇಳ್ತಾರೆ. ವಿಶೇಷವಾಗಿ ಇಲ್ಲಿ ನಜೀರ್ ಅಹಮದ್ ಅಂತ ಹೇಳಿ ಅವರು ಆಕ್ರೋಶದಿಂದ ಹೇಳ್ತಾರೆ, ಯಾರು ಈ ಪಿತೂರಿ ಮಾಡ್ತಾರಲ್ಲ ಅವ್ರನ್ನ ಹೇಳ್ಕೊಂಬನ್ನಿ. ಇಲ್ಲಿ ಗೌಸ್ ಖಾನ್ ಅಂತ ಮಾತಾಡಿದ್ದಾರೆ, ಅವಿನಾಶ್ ಅಂತೇಳಿ, ಸತೀಶ್ ಅಂತೇಳಿ ರೈತರು ಮಾತಾಡಿದ್ದಾರೆ, ನಟರಾಜ್ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಹಾಗೆ ಕೃಷ್ಣ ಅಂತೇಳಿ KSRTC ಡ್ರೈವರ್ ಅವರು ನನಗೆ ಸಮಸ್ಯೆ ಆದಾಗ ಏನು ಅಂತ ಹೇಳಿದ್ದಾರೆ. ಸೌಮ್ಯ ಅವ್ರು ಹೇಳಿದ್ದಾರೆ, ನಮ್ಮ ಯಜಮಾನ್ರಿಗೆ ಸ್ಟ್ರೋಕ್ ಆದಾಗ ಅವರು ನಮ್ಮ ಯಜಮಾನರನ್ನು ಉಳಿಸಿದ ದೇವರು ಅಂತೇಳಿ. ಇಲ್ಲಿ ನೀವು 4 ತಿಂಗಳಿಂದ ಇಲ್ಲಿ ಬಂದಿದ್ದಾರೆ, ನಿಮಗೆ ಬೇಡ ಅಂದ್ರೆ ಸ್ವಾಮಿ ಬಹಳ ಚಲೋ ಆಯ್ತು, ನಮ್ಮ ಊರಿಗೆ ಕಳಿಸ್ಬಿಡಿ ಅನ್ನೋ ಅರ್ಥದಲ್ಲಿ. ಕಡೆಗೆ ಒಬ್ಬ ರಾಜಕೀಯ ವ್ಯಕ್ತಿಗೆ ಅಷ್ಟೊಂದು ಈ ಹೇಳ್ತಾರಲ್ಲ ಸಪೋರ್ಟ್ ಸಿಗ್ತದೋ ಇಲ್ಲೋ, ಈ ವ್ಯಕ್ತಿ ಸಿಕ್ಕಿದೆ ಅಂತಂದ್ರೆ ಪ್ರಾಯಶಃ ಇವರಿಂದ 100% ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಹೇಳ್ತಾರಲ್ಲ. ಗಣೇಶ್ ಅವ್ರು ಹೇಳ್ತಾರೆ 10-20 ಟ್ರೈಬಲ್ಗಳು ಇದ್ದಾವೆ ಇಲ್ಲಿ, ಅವರಿಗೆಲ್ಲ ಒಂದು ರೀತಿಯಿಂದ ಉಸಿರು ನೀಡ್ತಾ ಇರೋದೇ ಈ ಡಾಕ್ಟರ್ ಹೇಮಂತ್ ಅಂತ ಹೇಳಿ. ಕಡೆಗೆ ಚೆನ್ನಪ್ಪ ಅವರು ಮಾತಾಡಿದ್ದಾರೆ, ಕಿಡ್ನಿ ಪೇಷಂಟ್ ಅವರು ನಮಗೆ ಸ್ವಂತ ಖರ್ಚಿಂದ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಇಲ್ಲಿ ಕಾಮಾಕ್ಷಿ ಹಾಸ್ಪಿಟಲ್ನಲ್ಲಿ. ಅಂದ್ರೆ ಅಲ್ಲಿ ನಮ್ಮ ಊರಲ್ಲೇ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಹೋದ್ರು ಕೂಡ ಒಂದು ಫೋನ್ ಮಾಡಿ ನಂತರ ಅಲ್ಲಿ ಸಮಸ್ಯೆಗಳನ್ನ ಅವರು ಆಲಿಸ್ತಾರೆ. ಇನ್ನು ವಕೀಲ ಶಂಕರಗೌಡರು ಹೇಳಿದರೆ ಅವರ ಮಾತೆಲ್ಲ ಕೇಳ್ಬಿಡಿ, ಯಾಕಂದ್ರೆ ಸುಮಾರು ಹೊತ್ತು ಅವ್ರು ಮಾತಾಡಿದ್ದಾರೆ. ಇಲ್ಲಿ ಬೆಟ್ಟೇಗೌಡ ಅಂತ ಹೇಳಿ ರೈತ ಸಂಘದ ಜಿಲ್ಲಾಧ್ಯಕ್ಷ, ಅನ್ನದಾತರು ಯಾವತ್ತು ಸುಳ್ಳು ಹೇಳಲ್ಲ, ಅವರ ಮಾತಲ್ಲಿ ಕೇಳಿ. ಕಡೆಗೆ ಗಣಪತಿ ಅವರು ಹೇಳ್ತಾರೆ, ಈ ವಿಘ್ನ ಮುಗಿಯತ್ತೆ, ಈ ಅವರಿದ್ದ ಪಿತೂರಿ ಏನ್ ಮಾಡಿದಾರಲ್ಲ ಅವ್ರನ್ನ ಯಾರು ಬಿಡೋ ಮಾತೇ ಇಲ್ಲ, ಯಾಕಂದ್ರೆ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಈಗ ಈ ಎಪಿಸೋಡನ್ನ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ನಿಮಗೆ, ನಮ್ಗೆ ನೋಡಿ. ವೀಕ್ಷಕರೇ, ಈಗ ನಾವು ಹನ್ಗೋಡ್ ಅಂತ ಹೇಳಿ ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಹತ್ರ ಇದ್ದೀವಿ. ಒಬ್ಬರನ್ನ ಯಾವ ರೀತಿ ತೇಜೋವಧೆ ಮಾಡಿ ಒಂದು ಒಳ್ಳೆ ಡಾಕ್ಟರನ್ನ ಯಾವ ರೀತಿ ಇಲ್ಲಿ ರಾಜಕೀಯ ಮಾಡಿ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತಂದ್ರೆ, ಅವರು ಈ ಪಬ್ಲಿಕ್ ಒಪಿನಿಯನ್ ನಾವೇ ಕೇಳೋಣ. ಯಾಕಂದ್ರೆ ಈಗ ನಾವು ಸ್ಪಾಟಿಗೆ ಬಂದಿದ್ದೀವಿ, ಪಬ್ಲಿಕ್ ಅವ್ರು ಏನು ಹೇಳ್ತಾರೆ, ಈಗ 10 ರೂಪಾಯಿ ಕೊಟ್ಟು ಹಿಡಿಸೋದು ಒಂದು ಮಾತು ಬೇರೆ ಆಯಿತು, ಆದರೆ ಜನರು ಅವರು ಒಳ್ಳೆಯವರೋ ಕೆಟ್ಟವರು ಅಂತ ಹೇಳಿ ಅಭಿಪ್ರಾಯ ಹೇಳಲಿಕ್ಕೆ ಅಂತ ಹೇಳಿ ಅವರ ಅಭಿಪ್ರಾಯ ಕೇಳಲಿಕ್ಕೆ ಗರುಡ ಬಂದಿದೆ. ಕೇಳೋಣ ಬನ್ನಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಗಣಪತಿ ಅಂತ ಹೇಳಿ ಸರ್. ಗಣಪತಿ ಸರ್, ಈಗ ಒಂದು ನಿಮ್ಗೆ ಗೊತ್ತಿರ್ಬೇಕು ಇಶ್ಯೂ ಏನು ಅಂತ ಹೇಳಿ. ಗೊತ್ತಾಯ್ತು ಸರ್, ಇವಾಗ ಟಿವಿನಲ್ಲಿ ಬರ್ತಾ ಇದ್ದದ್ದು ವಿಚಾರವನ್ನು ನೋಡಿದ್ವಿ. ಅದು ಸತ್ಯಕ್ಕೆ ಬಹಳಷ್ಟು ದೂರವಾದಂತ ವಿಚಾರ ಇದು ಸರ್. ನಮ್ಮ ಈ ಹಳ್ಳಿಗಾಡು ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಡಾಕ್ಟರ್ಗಳು ಬರೋದೇ ಕಷ್ಟ, ಏನೋ ಬಂದು ಹಗಲು ರಾತ್ರಿ ಸೇವೆ ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ಈ ಆರೋಪ ಮಾಡಿದ್ದಾರೆ ಅಂತಂದ್ರೆ ನಾವು ಬಹಳಷ್ಟು ಸಹಿಸ್ಕೊಳಕ್ಕಾಗದೇ ಇರೋದನ್ನ ನಾವು. ಈಗ ಯಾರೋ ಹೇಳ್ತಾರ, ಅವ್ರ ಸೀಟಿಗೆ ಒಬ್ರು ಟವಲ್ ಹಾಸಿದ್ದಾರೆ, ರಾಜಕೀಯ ಮಾಡಿ ಅವ್ರನ್ನ ಇಲ್ಲಿಂದ ಒಕ್ಕಲೆಬ್ಬಿಸ್ಬೇಕಂತ ಹೊರಟಿದ್ದಾರೆ ಅಂತ ಹೇಳಿ, ನಿಜಾನ? ಅಥವಾ ನಿಮ್ಗೆ ಏನಾದ್ರು ಕೇಳಿ ಬಂತ ಹಂಗೆ? ಇನ್ನೊಂದ್ಸರಿ ಹೇಳಿ. ಅಂದ್ರೆ ಆ ಸೀಟಿಗೆ ಅಂದ್ರೆ ಆ ವಿಚಾರ ಅವ್ರನ್ನ ಎಬ್ಬಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ತೇಜೋವಧೆ ಮಾಡ್ಬೇಕು ಅಥವಾ ಅವ್ರ ಮೇಲೆ ಒಂದು ಗೂಬೆ ಕೂರಿಸಿ ಅಲ್ಲಿಂದ ಎಬ್ಬಿಸ್ಬೇಕು? ಇರ್ಬೋದು ಸರ್, ಹುನ್ನಾರ ಅಂತ ಹೇಳ್ತಾರಲ್ಲ ಹಂಗೆ ಇರ್ಬೋದು ಸರ್, ಆ ತರಲೂ ಇರ್ಬೋದು. ಈ ಸೀಟ್ ಬರ್ಲಿಕ್ಕೆ ಪ್ರಯತ್ನಗಳು ನಡೆದಿರ್ಬೋದು, ಇವ್ರನ್ನ ಖಾಲಿ ಮಾಡಿಸೋರು ತಾನೇ ಅವ್ರು ಬರ್ಲಿಕ್ಕೆ ಆಗೋದು, ಆ ತರ ಇರ್ಲಬಹುದು. ಸೊ ಈಗ ನಿಮ್ಮ ಪ್ರಕಾರ ಈಗ ವೈಯಕ್ತಿಕವಾಗಿ ಅವ್ರೇನ್ ನಿಮ್ಗೆ ಹೇಳ ಅಂತ ಹೇಳಿಲ್ಲ, ಅವರು ಯಾವ ರೀತಿ ಡಾಕ್ಟರ್ ಅಂತ ನಿಮ್ಮ ನಮ್ಗೆ ಈಗ ನಿಮ್ಮ ಪ್ರಕಾರ ಹೇಮಂತ್ ಕುಮಾರ್ ಡಾಕ್ಟರ್ ಇದಾರಲ್ಲ, ಹೆಂಗೆ ಸರ್? ಸರ್ ತುಂಬಾ ಒಳ್ಳೆ ಡಾಕ್ಟ್ರು, ನಮ್ಮ ರೋಗಿಗಳಿಗೆ ಬಹಳಷ್ಟು ಸ್ಪಂದಿಸ್ತಾರೆ, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ನಾನು ಟಿವಿ ನೋಡಿದೆ, ಹೊರಗಡೆಗೆ ಬರ್ಕೊಡ್ತಾರೆ ಅಂತ, ಯಾವುದೋ ಇದಕ್ಕೆ ಟೆಸ್ಟ್ಗೆಲ್ಲ ಹೊರಗಡೆ ಬರೀತಾರೆ ಅಂತೇಳಿ. ಇಲ್ಲಿ ಲಭ್ಯ ಇರುವಂತ ಸಂದರ್ಭದಲ್ಲಿ ಅವ್ರು ಇಲ್ಲೇ ಮಾಡಿಸ್ತಾರೆ, ಲಭ್ಯ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೊರಗಡೆ ಬರೆದಿರ್ಬೋದು. ಬಟ್ ಪೇಷಂಟ್ಗಳ ಬಗ್ಗೆ ಕಾಳಜಿ ಇದೆ. ಬೇರೆಯವ್ರ ತರ ಲೂಟಿನೂ ಕೂಡ ಮಾಡಿದ್ದನ್ನ ನಾವು ಎಲ್ಲೂ ಕೂಡ ಕಂಡಿಲ್ಲ. ಇದು ನೀವು ಆತ್ಮಸಾಕ್ಷಿಯಾಗಿ ಹೇಳ್ತಾ ಇರೋದು ಸರ್. ಎಲ್ಲರೂ ಇಶ್ಯೂ ಬಂದಿದೆ, ಸಮಸ್ಯೆ ಆಗಿದೆ ಹೇಳಿ ಸರ್ ಅಂತ ಯಾರು ಹೇಳಿಲ್ಲ ಸರ್. ನಾವೇ ಹೌದೌದು, ನಾವು ಇಲ್ಲೇ ಹಾಸ್ಪಿಟ್ಲಿಗೆ ಬಂದವರು ನಿಮ್ಮನ್ನ ನೋಡಿದ್ವಿ,
ಈ ಸಮಸ್ಯೆ ಇದೆ ಅಂತ ಯಾರು ಮಾತಾಡ್ತಾ ಇದ್ದದನ್ನ ನಾವು ಕೇಳಿದ್ವಿ. ಅಯ್ಯೋ ಇಂಥ ಡಾಕ್ಟರ್ ಮೇಲೆ ಇಂಥ ಆರೋಪ ಬರ್ತಾ ಇದೆಯಲ್ಲಪ್ಪ ಅಂತ ಹೇಳಿ ನಮ್ಗೆ ಬಹಳ ನೋವಾಯ್ತು. ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು. ನಾವು ಕೂಡ ಬಂದಿದ್ದು ಡಾಕ್ಟರ್ ಹಿಂಗ ಏನಾದ್ರು ಹಗರಣ ಆಗಿದೆ ಅನ್ನೋದಕ್ಕೆ ಬಂದಿದೀವಿ, ಹಂಗಿಲ್ಲ ಅಂತ ನೀವು ಹಂಗೇನಿಲ್ಲ. ನಾವು ಇಲ್ಲಿ ನಾವು ನೋಡ್ಲಿಕ್ಕೆ ಬಂದವ್ರು, ನಾವು ಹಾಸ್ಪಿಟ್ಲಿಗೆ ಬಂದವರು. ಇಲ್ಲಿ ಈ ತರ ಮಾತಾಡ್ತಾ ಇದ್ರು ಎಲ್ರು ಕೂಡ, ಈ ತರ ಬಂದ್ಬಿಟ್ಟಿದೆ ಡಾಕ್ಟರ್ ಮೇಲೆ. ಅಯ್ಯೋ ನಮ್ಗೆ ಬಹಳ ನೋವಾಯ್ತು. ಹಾಗೇನೆ ಎಲ್ರು ಒಬ್ರಿಗೊಬ್ರು ಪ್ರಚಾರ ನಡೀತು. ಅಯ್ಯೋ ಇಂಥ ಡಾಕ್ಟರ್ ಮೇಲೆ ಸುಮ್ನೆ ಆರೋಪ ನಡೀತಾ ಇದೀರಪ್ಪ ಅಂತ ಹೇಳಿ ನಾವು ಬರ್ತೀವಿ ಅಂತ ಹೇಳಿ ಎಲ್ರು ಕೂಡ ಬಂದು ಸ್ವಇಚ್ಛೆಯಿಂದ ಬಂದಿದ್ರು. ಸ್ವಇಚ್ಛೆಯಿಂದ ಬಂದಿರೋ ಖಂಡಿತ. ಇದರ ಅರ್ಥ ಡಾಕ್ಟರ್ ಚಲೋ ಇದಾರೆ ಅಂತಾನೆ. ಹೌದೌದು, ಬಹಳ ಚಲೋ ಇದಾರೆ, ಬಹಳ ಒಳ್ಳೆ ಡಾಕ್ಟರ್ ಇದಾರೆ ನಮ್ಗೆ. ನೋಡಿ ನಾವು ತಟ್ಟೆಕೆರೆ ಜನ ಇವರು ಕೂಡ ಈ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅಲ್ಲಿಂದ ಇಲ್ಲಿ ಬಂದಿರೋದು, ಟ್ರೀಟ್ಮೆಂಟ್ ತಗೊಳ್ಳಿಕ್ ಬಂದಿರೋದು. ಇವರು ರೈತ ಸಂಘದ ಮುಖಂಡರು. ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ, ತಾಲೂಕ್ ಪಂಚಾಯತಿ ಸದಸ್ಯನಾಗಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡಿದ್ದೀನಿ. ನಾನು ಕೂಡ ನನಗೆ ಡಾಕ್ಟರೇಟ್ ಅವಾರ್ಡ್ ಕೂಡ ಸಮಾಜ ಸೇವೆಗೆ ಬಂದಿದೆ. ವೆರಿ ಗುಡ್. ಸೊ ನಿಮ್ಗೆ ಇಷ್ಟೊಂದು ನಿಮ್ಗೆ ಪ್ಲಸ್ ಇಟ್ಕೊಂಡು ಅಂದ್ರೆ ಅವ್ರು ಏನಾದ್ರು ಹಗರಣ ಮಾಡಂಗಿದ್ರೆ ನಾವ್ಯಾಕೆ ಅವ್ರ ಬೆನ್ನು ಕಟ್ಕೊಂಡು ಬರ್ತಿದ್ವಿ ಅಂತ ಹೇಳ್ತಾ ಹೌದು, ಖಂಡಿತ ಸರ್, ಖಂಡಿತ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಬೆಟ್ಟೇಗೌಡ ಅಂತವ. ನಾನು ರೈತ ಸಂಘದ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ನಡ ಪೇನ್ ಇತ್ತು. ಇನ್ ಡಾಕ್ಟ್ರು ಇದ್ದಾರೆ ಅನ್ಬಿಟ್ಟು ನೋಡೋಣ ಬಂದೆ ಇಲ್ಲಿಗೆ. ಬರ್ಬೇಕಾದ್ರೆ ಇಲ್ಲೆಲ್ಲರೂ ಕೂಡ ಇರೋರೆಲ್ಲ ಪೇಷಂಟ್ಗಳು, ಅವ್ರು ನೋಡಕ್ ನಿಂತಿರೋದಿಲ್ಲ. ಇಲ್ಲಿ ನೋಡಿದ್ವಲ್ಲ ತಮ್ಮ ಮಾಧ್ಯಮ ಗೊತ್ತಲ್ಲ, ಇದೇನೋ ನನಗೆ ವಿಷಯ ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ನಾನು ಇದ್ರ ಮೊಬೈಲಲ್ಲಿ ನೋಡಿದೆ, ಆ ಟಿವಿಲಿ ಗೊತ್ತಾಯ್ತು ಒಂಚೂರು ಡಾಕ್ಟರ್ದು. ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳು ಅದು ಸತ್ಯಕ್ಕೆ ದೂರವಾದ ಸಂಗತಿ. ಖಂಡಿತ ಹೌದು. ಇವರು ಬಡವ್ರ ಪರ, ಸಾರ್ವಜನಿಕರ ಪರ. ಹಗಲು ರಾತ್ರಿ ಪಾಪ ನಮ್ಮ ಇಲ್ಲಿ ಕಾಡಂಚಿನ ಆಸ್ಪತ್ರೆ ಇದು. ನಮ್ಗೆ 24/7 ಇಲ್ಲೇ ಇರ್ಬೇಕು ಲೆಕ್ಕ. ಅಂತ ಡಾಕ್ಟರ್ ಇವರು, ಒಳ್ಳೆ ಡಾಕ್ಟರ್ ಇವರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಗೆ ಸ್ಪಂದಿಸ್ತಾವ್ರೆ. ಯಾವ ಬಡವ್ರು ಬರ್ಲಿ, ದಲಿತರು ಬರ್ಲಿ, ಬಡವರು ಬರ್ಲಿ, ಅವ್ರು ಇವರು ಕೀಳು ಭಾವ ಮಾಡದ ರೀತಿಯ ಪ್ರತಿಯೊಬ್ಬರು ಕೂಡ ಸ್ಪಂದಿಸ್ಕೊಂಡೈತವ್ರೆ. ಯಾವುದೇ ರೀತಿಯಾದ ಲೋಪದೋಷ ನಮ್ಮಲ್ಲಿ ಕಂಡುಬರ್ತಾ ಇಲ್ಲ. ಸರ್, ಈಗ ನಿಮ್ಮ ಮಾತಿನಲ್ಲೇ ಈಗ ಹಸಿರು ಅಂದ್ಮೇಲೆ ಉಸಿರು ಇದ್ದ ಮಾತಿನಲ್ಲಿ ರೈತದ ಪರವಾಗಿ ಹೋರಾಟ ಮಾಡಿರ್ತಾರೆ. ಇಲ್ಲಿ 16-17 ಸಾವಿರ ಕೋಟಿ ತಗೊಂಡು ವಿಜಯ ಮಲ್ಯನ್ ಸುಮ್ಬಿಡ್ತಾರೆ. ಯಾರೋ ಒಂದು ಸ್ಟಿಂಗ್ ಆಪರೇಷನ್ ಟೈಪ್ ಮಾಡಿ ಸಿಗಿಸ್ತಾರಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದು ಸಾಹೇಬ್ರಿದ್ದು ಅವ್ರು ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ದೇ ಸತ್ಯವಾದ ದೂರವಾದ ಸಂಗತಿ ಸಾಹೇಬ್ರಿದ. ಬಹಳ ನಿಷ್ಪಕ್ಷಪಾತ ಅವರೇ ಡಾಕ್ಟರ್. ಈಗ ನೀವು ಪೇಷಂಟ್ ಆಗಿ ಬಂದಿದ್ರೆ ನಿಮ್ಗೆ ಈಗ ಯಾರಿಗೋ ತಗೊಂಡಾರ 10 ರೂಪಾಯಿ 20 ರೂಪಾಯಿ ಅನ್ನೋ ಲೆಕ್ಕಕ್ಕೆ ನಿಮ್ಗೆ ಏನು ಅವ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ? ಇಲ್ಲ ಇಲ್ಲಿವರೆಗೆ ಏನು ಮಾಡಿಲ್ಲ. ಇಲ್ಲಿವರೆಗೆ ನಮ್ಗೆ ಏನು, ಇಲ್ಲೇನು ಆಸ್ಪತ್ರೆ ಗೌರ್ಮೆಂಟ್ ಇಂದ ಏನ್ ಬರ್ತದೆ ಸವಲತ್ತು ಕೊಡ್ತಾವ್ರೆ. ಇಲ್ಲೇನ್ ಗೌರ್ಮೆಂಟ್ ಇಂದ ಸವಲತ್ತು ಬಂದಿಲ್ಲ. ನಮ್ಗೆ ಎಲ್ಲಿ ಪ್ರೈವೇಟ್ ಸಿಗ್ಬೇಕು ಅಂತ ಕಡೆ ಚೀಟಿ ಬರ್ಕೊಡ್ತಾನೆ ಹೋಗ್ತಾ ಇರ್ತೀವಿ ಹೊರಗಡೆ. ನಿಮ್ಮ ಪ್ರಕಾರ ವೈದ್ಯ ನಾರಾಯಣ ಹರಿ ಅಂತಾರಲ್ಲ, ದೇವರಂತ ಮನುಷ್ಯ ಅಂತ ಹೇಳ್ತಾರೆ. ದೇವರಂತ ಮನುಷ್ಯ. ಇಲ್ಲಿ ನಮ್ಗೆ ಸರ್ ಇಲ್ಲಿ ಆನೆ ಒಳಗೆ ಅವಳಿ ಜಾಸ್ತಿ ಈ ಕಡೆ ಎಲ್ಲ. ಆಮೇಲೆ ಹುಲಿಗಳ ಅವಳಿ ಜಾಸ್ತಿ. ಆಮೇಲೆ ಏನಾಗ್ತಾ ಅಂದ್ರೆ ಪಾಪ ನಮ್ಮಲ್ಲಿ ಟ್ರೈಬಲ್ಸ್ಗಳು ಜಾಸ್ತಿ ಈ ಭಾಗಗಳು. ಈಗ ಹಿಂದೆ ಇದ್ದ ಡಾಕ್ಟರ್ ಕೂಡ ಜೋಗಿನಾದ್ರು ಕೂಡ ಪಾಪ ಅವರು ಒಳ್ಳೆ ಹೆಸರು ತಗೊಂಡು ಹೋದಂತ ಡಾಕ್ಟರ್ಗಳೇ. ಇವ್ರು ಬಂದಿರತಕ್ಕಂಥ ಒಳ್ಳೆ ಡಾಕ್ಟ್ರಿ. ಇಲ್ಲಿ ತಟೇಕೆರೆಯಲ್ಲಿ 6 ಕಿಲೋಮೀಟರ್ ದೂರದಲ್ಲದೆ ನಾವು ಇಲ್ಲಿಂದ ಕೂಡ ಹುಡುಕೊಂಡು ಹೋಗ್ತಿದ್ದ ಡಾಕ್ಟರ್ನವನ್ನ. ಅಂತ ಒಳ್ಳೆ ಡಾಕ್ಟರ್. ಇಲ್ಲಿರೋರೆಲ್ಲ ರೋಗಿಗಳೇ. ಯಾರು ಇಲ್ಲಿ ನೀವು ಮೀಡಿಯಾದ ಬರ್ತಾರೆ ಈ ತರದಂತ ಯಾರಿಗೂ ಬಂದಿಲ್ಲ. ಡಾಕ್ಟರ್ ಹುಡುಕ ಬಂದಿರೋದಿಲ್ಲ ಇಲ್ಲಿ ಜನ. ಅದಕ್ಕೋಸ್ಕರ ಬಂದಿರೋದು. ಸೊ ಬೇಸರದಿಂದ ಬಂದಿದ್ದಾರೆ ಕೆಲವರು, ಹಿಂಗಾಯ್ತು ಅಂತ ಬಂದಿದ್ದಾರೆ. ಈಗೆಲ್ಲ ಸಂಗತಿ ಗೊತ್ತಾದ ಸ್ವಲ್ಪ ಬೇಜಾರ್ ಪಡ್ತಾವ್ರೆ. ಇಲ್ಲಿ ಬೇಜಾರ್ ಮಾಡ್ತಾವ್ರೆ. ಸೊ ಒಳ್ಳೆ ಡಾಕ್ಟರ್, ತುಂಬಾ ಉತ್ತಮವಾದ ಒಳ್ಳೆ ಡಾಕ್ಟರ್ ಅಂತ. ಸರ್ಕಾರ ಇಂತರ ಬಗ್ಗೆ ಸ್ವಲ್ಪ ಕಣ್ತರ್ ನೋಡ್ಬೇಕು. ಒಳ್ಳೆ ಡಾಕ್ಟರ್ ಉಳಿಸೋ ವ್ಯವಸ್ಥೆ. ಈಗ ಯಾರೋ ಪಿತೂರಿ ಮಾಡೋದಕ್ಕೆ ಅವ್ರ ಮೇಲೆ ಆಕ್ಷನ್ ಆಗ್ಬಾರ್ದು. ಹೌದು, ಆಗ್ಬಾರ್ದು. ವಕೀಲರು ತಮ್ಮ ಹೆಸರು? ಶಂಕರೇಗೌಡ ಅಂದ್ಬಿಟ್ಟು. ವಕೀಲರು, ಈಗ ಹೆಚ್ಚು ಕಮ್ಮಿ ನೀವು ವಾದ ಕೋರ್ಟ್ ನಲ್ಲಿ ಮಾಡ್ತಿರ್ತೀರಿ. ಇವತ್ತೆಲ್ಲ ಒಂದ್ ಕಡೆ ಹಾಸ್ಪಿಟಲ್ ನಲ್ಲಿ ಮಾತಾಡೋ ನಾವು ಅವ್ರಿಗೆ ಡಾಕ್ಟರ್ಗೆ ನಾವು ಸುಮಾರು ಒಂದು 15 ವರ್ಷದಿಂದ ಪರಿಚಯ. ತಟ್ಟೆಕೆರೆಲಿ ಇದ್ರ ಮೊದ್ಲು ನಮ್ಮಿಬ್ಬರಿಗೂ ಮಕ್ಳಿಲ್ಲ ಸರ್. ನಮ್ಮ ಮಿಸ್ಸಸ್ ನಮ್ಗೆ ಮಕ್ಳಿರ್ಲಿಲ್ಲ, 6 ವರ್ಷ ಮಕ್ಳಿರ್ಲಿಲ್ಲ. ನಾವು ಅವ್ರ ಹತ್ರ ನಾನು ಹುಷಾರಿಲ್ಲ ತೋರ್ಸಕ್ ಹೋಗಿ ನನ್ಗೆ ಮಕ್ಳಿಲ್ಲ ಅಂತ ಹೇಳಿದ್ಗೆ ಅವರ ಗುರುಗಳೊಬ್ರು MBBS ಮಾಡಿದ್ರು, ನಾಗಲಕ್ಷ್ಮಿ ಭಟ್ಟಾಚಾರ್ಯ ಅಂದ್ಬಿಟ್ಟು ಕಾಮಾಕ್ಷಿ ಹಾಸ್ಪಿಟಲ್. ಅವ್ರನ್ನ ಪರಿಚಯ ಮಾಡ್ಕೊಟ್ಟಾದ್ಮೇಲೆ ನಮ್ಗೆ ಅವ್ರ ಸಲಹೆ ಮುಖಾಂತರ ನಮ್ಗೊಂದು ಗಂಡು ಮಗು ಇದೆ. ಈಗ 6ನೇ ಕ್ಲಾಸ್ ನನ್ನ ಮಗ ಓದ್ತಾ ಇದ್ದಾನೆ ಸರ್. ಅಲ್ಲಿ ಬನ್ನೂರಲ್ಲಿ ಓದ್ತಾ ಇದ್ದಾನೆ. ನಾವೆಲ್ಲ ಏನೇ ನಾವು ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ 100 ಜನ ನಮ್ಮ ನಂಟರುಗಳು ಸರ್ ನಮ್ ಡಾಕ್ಟರ್ ತಕ್ಕೆ ನಾವು ತೋರ್ಸೋದು. ಈಗ ನಾವು ಡಾಕ್ಟರ್ ನೋಡಕ್ಕೆ ಬಂದಿದ್ ನಾವು ತಟ್ಟೆಕೆರೆ ಇದ್ರು ಅಲ್ಲಿ ತೋರಿಸ್ತಿದ್ದೋ. ಅಲ್ಲಿಂದ ಬಿಟ್ರೆ ನಾವು ಹುಣಸೂರಲ್ಲಿ ನಾವು ವಾಸ ಇರೋದು. ಹುಣಸೂರಿದ್ದು ನಾವು ಬಂದು ತೋರಿಸಿದ್ರೆ ತಟ್ಟೆಕೆರೆ. ನಾವು ಅಲ್ಲಿ ಬಿಟ್ರೆ ಇಲ್ಲಿ ಬಂದು ಅಂತ ಮನ್ಸರು ಇಡೀ ನಮ್ಮ ಕರ್ನಾಟಕದಲ್ಲಿ ಹುಡಿಕೊಂಡು ಸಿಗಲ್ಲ ಸರ್. ಅಂತ ಡಾಕ್ಟ್ರು ಸತ್ಯ ಅವರು ಸರ್. ವೈದ್ಯ ಹರಿ ನಾರಾಯಣನ ಶ್ಲೋಕಕ್ಕೆ ತಕ್ಕಂತ ಡಾಕ್ಟರ್ ನಮ್ಮ ಪಾಲ್ಗೆ ದೇವ್ರು ಸರ್ ಅವರು.
ನಾವು ಎಷ್ಟೋ ಜನ ನಾವು ನೋಡಿದೀವಿ, ಒಂದು ಪೈಸಾ ದುಡ್ಡು ಮುಟ್ಟಲ್ಲ. ಈಗ ಸಪ್ಲೈ ಸರ್ಕಾರದಿಂದ ಇಲ್ದಾಗ ಏನ್ ಮಾಡ್ತಾರೆ ಡಾಕ್ಟರ್ಗಳು, ಹೊರಗಡೆ ಬರೀಲೇಬೇಕು, ಇದ್ದಾಗ ಕೊಡ್ತಾರೆ, ಇಲ್ದ ತರಕಾಗಲ್ಲ ಸರ್ ಅಂತ ವ್ಯಕ್ತಿ, ಒಳ್ಳೆ ವ್ಯಕ್ತಿಗೆ ಇಂತ ಅಪವಾದ ಬಂದಿರೋದು ನಾವು ನಂಬಕ್ಕೆ ಅಸಾಧ್ಯ. ಇಲ್ಲಿ ಯಾವ್ದೋ ಒಂದು ಡಾಕ್ಟರ್ ವಿರುದ್ಧ ಪಿತೂರಿ ನಡೀತಾ ಇದೆ ಸರ್. ಡಾಕ್ಟರ್ನ ಹಾಳು ಮಾಡ್ಬೇಕು, ಹೆಸರು ಕೆಟ್ಟ ಹೆಸರು ತರಬೇಕು, ನಾವು ಮೇಲ್ಗೈ ಸಾಧಿಸ್ಬೇಕಂದ್ರೆ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಸರ್. ಅವ್ರು ಪ್ರತಿಯೊಂದು ಹೊರಗಡೆ ಬಿಲ್ ಬರ್ದು ಕೊಡ್ತಾರೆ, ಅಲ್ಲಿಂದ ಅವ್ರ ಅಂದ್ರೆ ಕಿಕ್ ಬ್ಯಾಕ್ ತಗೊಳ್ತಾರೆ, ಅಮೌಂಟ್ ತಗೊಳ್ತಾರೆ ಸರ್. ನಾನೊಬ್ಬ ವಕೀಲ, ನಾನು ಹಂಗಾಗಿ ನನ್ಗೆ ಗೊತ್ತಾಗ್ಬೇಕಲ್ಲ ಸರ್. ನನ್ಗೆ ಗೊತ್ತಾಗ್ಬೇಕು. ಎಷ್ಟೋ ಜನ ನಮ್ಮ ಮುಂದ್ಗಡೆ ಬಡವ್ರು ಬಂದಾಗ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ರೆ ನಾನು ಕಣ್ಣಾರ ಖುದ್ದಾಗ ನೋಡಿದೀನಿ ಸರ್. ನಾನು ಆ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ನಿಜವಾಗ್ಲೂ ನಾನು ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಎದುರ್ತಿದೆ ಸರ್. ಈಗ ನಾನು ಇಂಜೆಕ್ಷನ್ ಯಾರು ಮಾಡಿಸ್ಕೊಳ್ಳೋದಿಲ್ಲ, ಆ ಡಾಕ್ಟರ್ ಹತ್ರನೇ ಬಂದು ಮಾಡಿಸ್ಕೋಬೇಕು. ಸೊ ನಿಮ್ಮ ಪ್ರಕಾರ ಅವರು ಹಣದಿಂದ ಬೀಳೋ ವ್ಯಕ್ತಿ ಅಲ್ಲ, ಮಾನವೀಯತೆ ಅವರು ಸಮಾಜ ಸೇವೆ ಜನಗಳಿಗೋಸ್ಕರ ಇರುವಂತ ಬಡವರ ಬಂಧು ಸರ್. ಅವರು ದೇವ್ರು ಸರ್, ಸಾಕ್ಷಾತ್ ದೇವ್ರು ಸರ್ ಅವರು. ಅದ್ಮೇಲೆ ಎರಡು ಮಾತಿಲ್ಲ. ಇಲ್ಲ ನಾನು ಆಪಾದನೆ ಮಾಡ್ಬೋದಲ್ಲ, ಡಾಕ್ಟರ್ ವಿರುದ್ಧ ನಾನು ಮಾಡ್ಬೋದಲ್ಲ. ಇಡೀ ನಮ್ ನೆಂಟ್ರು ಎಷ್ಟು ಜನ ಇದಾರೆ ಸರ್, ಎಲ್ಲಾರು ನಾವು ತೋರ್ಸೋದ್ರೆ ನಮ್ ಹೇಮಂತ್ ಡಾಕ್ಟರ್ ಜೊತೆ ತಾವ್ ಬಿಟ್ರೆ ಇನ್ನು ಯಾವ ಡಾಕ್ಟರ್ ನಾವು ಸತ್ರ ಅವ್ರು ಇದ್ರೆ ಸಾಯ್ತೀವಿ, ಇಲ್ಲ ನಾವ್ ಬೇರೆಯವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡು ನಾವು ಸಾಯಕ್ಕೆ ಸಿದ್ಧ ಇಲ್ಲ ಸರ್. ಅಷ್ಟೊಂದು ನಂಬಿಕೆ ಸರ್ ನಮ್ಗೆ, ಅಷ್ಟೊಂದು ನಂಬಿಕೆ. ಈಗ ನಮ್ ವಿಶ್ವಾಸ, ನಮ್ ಮಕ್ಳಿಲ್ಲ ಸರ್, 6 ವರ್ಷ ನಮ್ ಮನೆ ಬೆಳೆಸಿದಾರೆ ಅಂದ್ರೆ ಆ ಡಾಕ್ಟ್ರೇ ಕಾರಣ ನಮ್ಗೆ, ಬೇರೆ ಉದಾಹರಣೆ ಇಲ್ಲ ಸರ್. ಇವತ್ತು ನಾವು ಬೆಳಿತಾ ಇದೀವಿ ಅಂತಂದ್ರೆ ಅವ್ರು ಏನಾರ ಹುಷಾರ್ ತಲೆನೋವು ಬರ್ತೋ ಹೇಮಂತ್ ಡಾಕ್ಟರ್ ನೆನ್ಕೋಬೇಕು ನಾವು. ಆ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಪೇಷಂಟ್ ಗಳು ದುಡ್ಡಿಲ್ಲ ಅಂದ್ರೆ ತಾವೇ ದುಡ್ಡು ಹಾಕಿ ಅವರೇ ಎಷ್ಟೋ ಸಾರಿ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ದಾರೆ ಸರ್. ಅವರು ಟ್ಯಾಬ್ಲೆಟ್ ತಂದು ಕೊಟ್ಟರು. ಇಂತ ಕಡೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಸಿಗುತ್ತೆ ಸರ್. ಅವರೇ 12 ಗಂಟೆ ರಾತ್ರಿ ಫೋನ್ ಮಾಡ್ಲಿ ಸರ್, ಫೋನ್ ಎತ್ತಿ ಯಾವ ಡಾಕ್ಟರ್ ಮಾತಾಡ್ತಾರ ಸರ್, ಸಲಹೆ ಕೊಡ್ತಾರೆ. ಒಂದು ಚೂರು ಬೇಜಾರ್ ಮಾಡ್ಕೊಳ್ದೆ, ದುಃಖ ಮಾಡ್ಕೊಳ್ದೇನೆ ಅವರು ನಮ್ಮ ಫೋನ್ ಅಷ್ಟೊತ್ತಲ್ಲಿ ಎತ್ತಿ ಮಾತಾಡ್ತಾರೆ ವ್ಯಕ್ತಿ ಅಂದ್ಮೇಲೆ, ಅಪವಾದ ಮಾಡೋರು ಅಂತ ಅಂದ್ಮೇಲೆ ಇವ್ರು ಏನಾರು ಒಂದು ಕಳಂಕ ತರಬೇಕು, ಅವ್ರಿಗೆ ಕಪ್ಪು ಚಿಕ್ಕೆನ ಕೊಡ್ಬೇಕು, ಅವ್ರಿಗೆ ಮಾಡ್ಬೇಕು. ಅವ್ರಿಗೆ ಇಲ್ಲಿ ಇರಬಾರ್ದು ಅವರು ಒಟ್ಟಲ್ಲಿ ಈ ಅನ್ಗೋಡ್ ಬಾಗ್ಲಿ. ಯಾಕಂದ್ರೆ ಇಲ್ಲಿ ಇರೋರೆ ಬಡ ಜನಗಳು ಸರ್. ಈ ಹೋಬಳಿ ಲೆವೆಲ್ ಈ ಅನ್ಗೋಡ್ ತುಂಬಾ ಬಡವರು, ಕಾಡಂಚಿನ ಜನಗಳು, ನಮ್ಮ ಗೌಡ್ರು ಹೇಳೋರು, ಬೆಟ್ಟಗೌಡ್ರು ಎಲ್ಲ ತುಂಬಾ ಬಡವರ್ಗ. ನಮ್ಮ ಇಡೀ 4 ಹೋಬಳಿಗಳಲ್ಲಿ ಇಡೀ ಹಿಂದುಳಿದಿರೋ ಅನ್ಗೋಡ್ರು ಸರ್. ಈಗ ಅಂತ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದಾರೆ, ಮೊದಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ. ಅವರು ತಟ್ಟೆಕೆರೆ ವರ್ಕ್ ಲೋಡ್ ಕಡಿಮೆ ಆಯ್ತು, ಇಲ್ಲಿ ವರ್ಕ್ ಲೋಡ್ ಜಾಸ್ತಿ ಇದೆ ಸರ್. ಬೆಳಿಗ್ಗೆ ಬಂದ್ಬಿಟ್ರೆ ಅವರು ಪೇಷಂಟ್ ಜಾಸ್ತಿ ಇಲ್ಲ ಸರ್, ಅಷ್ಟು ವರ್ಕ್ ಲೋಡ್. ಮೈಸೂರಿಂದ ಮೊದಲು ಗೊತ್ತಿದ್ರು, ಈಗ ಹುಣಸೂರು ಮನೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಸರ್. ಕೆಲವು ಬ್ಲಾಕ್ ಮೇಲ್ ಮಾಡುವಂತ ವ್ಯಕ್ತಿಗಳು ಸಾಹೇಬ್ರೆ, ಎದುರಿಸಿ ಬೆದರಿಸಿ ನಿಮ್ಗೆ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಎದುರಿಸ್ಕೊಳ್ಳೋ ವ್ಯಕ್ತಿಗಳು ಈ ತರ ಕೆಲಸ ಮಾಡಿದಾರೆ ಸಾಹೇಬ್ರೆ. ಯಾರು ನಿಜವಾದ ಕೆಲಸಗಾರರಿಗೆ ಸಹಕಾರ ಕೊಡ್ಬೇಕು. ಇದಕ್ಕೆ ಇವ್ರು ಏನ್ ಮಾಡ್ತಾರಂದ್ರೆ ಈ ಏನೋ ಬೇರೆ ಹಿನ್ನೆಲೆ ಇದೆ ಇದಕ್ಕೆ ಸರ್. ಬರೋದು ನಾವ್ ಸ್ಟ್ರೈಕ್ ಮಾಡ್ತೀವಿ, ಇಲ್ಲ ಮಾಹಿತಿ ಹಾಕಲಾಗ್ತೀವಿ ನಿಮ್ಗೆ, ಇಲ್ಲ ನಮ್ಗೆ ಇಷ್ಟು ದುಡ್ಡು ಬೇಕು, ಈ ತರ ಬ್ಲಾಕ್ ಮೇಲ್ ಆಗ್ತದೆ ಸರ್. ಸತ್ಯ ಬ್ಲಾಕ್ ಮೇಲ್ ಮಾಡ್ಕೊಂಡು ಈ ತರ ಬಂದಿರೋದು. ಇಲ್ಲ ನಮ್ಗೆ ವೆಹಿಕಲ್ ಮಾಡ್ಕೊಡಿ, ಹಣ ಎಬ್ಬಿಸ್ಬೇಕು, ಅವ್ರಿಗೆ ನಮ್ಗೆ ವೆಹಿಕಲ್ ಮಾಡ್ಕೊಡಿ, ಇಲ್ಲ ನಿಮ್ಗೆ ಮಾಡ್ಕೊಡಿ. ಇವ್ರ ಏನ್ ರಾಜಕಾರಣಿ ವ್ಯಕ್ತಿಗಳ ಕೊಡಕ್ಕೆ ಇಲ್ಲ ಏನಾದ್ರು ಏನ್ ಬರ್ತದೆ ಅವ್ರಿಗೆ. ಸಾರ್ವಜನಿಕರ ಸೇವೆ ಮಾಡಕ್ ಬಂದು, ಜನ ಸೇವೆ ಮಾಡಕ್ ಬಂದು ಎಲ್ಲಿ ತಂದು ಕೊಡ್ತಾರೆ ಸರ್ ಇವರು. ಇವ್ರ ನೇಚರ್ ನೋಡಿ ಕಿತ್ಕೊಂಡು ತಿನ್ನೋರು ಬಹಳ ಆಗಿದ್ದಾರೆ. ಅವರ ಇನ್ನೋಸೆಂಟ್ ಅನ್ನ ದುರುಪಯೋಗ ಪಡಿಸ್ಕೊತಾರೆ. ಅವ್ರು ತುಂಬಾ ಇನ್ನೋಸೆಂಟ್. ಇವ್ರ ರಾಜಕೀಯ ಆಗಲಿ ಬೇರೆ ಮತ್ತೊಂದು ಮಗದೊಂದು ಗೊತ್ತಿಲ್ಲ ಸರ್ ಈ ಡಾಕ್ಟರ್ಗೆ. ಇವ್ರಿಗೆ ಅವ್ರ ಏನಪ್ಪಾ ಅಂತಂದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಷ್ಟೇ. ಆ ಒಂದು ಮುಗ್ಧತೆಯನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಪಿತೂರಿ ಮಾಡಿ ಯಾವುದೋ ಒಂದು ಕಾರಣದ ಕೈ, ಬಲವಾದ ಕಾರಣದ ಕೈ ಸರ್, ತಾನ್ ಬೆಳೆಯಕ್ಕೋಸ್ಕರ ಆ ಕಾರಣದ ಕೈ ಕೆಲಸ ಮಾಡ್ತಾರೆ ಸರ್. ಸತ್ಯ ಅದು. ವಕೀಲರಿಗೆ ಸಪೋಸ್ ಏನಾದ್ರು ಅಂದ್ರೆ ಎನ್ಕ್ವೈರಿ ಬಂತು ಅಂದ್ರೆ ಡಾಕ್ಟರ್ ಪರವಾಗಿ ನೀವು ಧ್ವನಿ, ನಾನು ಡಾಕ್ಟರ್ ಪರವಾಗಿ ಡಾಕ್ಟರ್ಗೋಸ್ಕರ ಪ್ರಾಣನೇ ಕೊಡ್ತೀವಿ ಸರ್. ಆ ತರ ನಾವು ಇದ್ದೀವಿ ಸರ್. ಇವ್ರ ಮೇಲೆ ಡಾಕ್ಟರ್ ಮೇಲೆ ಏನ್ ಪಿತೂರಿ ಮಾಡ್ತಾ ಇದೆ ಅವ್ರ ವಿರುದ್ಧವಾಗಿ ನಾವು ಪ್ರತಿಭಟಿಸೋದಕ್ಕೆ ನಾವು ತಯಾರಿ. ಸರ್ ಇಲ್ಲಿಂದ ಈ ಪ್ಲೇಸ್ ಇಂದ ಇಲ್ಲಿಂದ ಮೈಸೂರು ಗಂಟ DHO ಆಫೀಸ್ ಗಂಟ ಇಲ್ಲಿಂದ ಬೇಕಾದ್ರೆ ಪಾದಯಾತ್ರೆ ಮಾಡ್ತೀವಿ ಅವ್ರಿಗೋಸ್ಕರ. ಸಾಕಷ್ಟು ಬದಲಾವಣೆಗಳನ್ನು ಇವ್ರು ಬಂದ್ಮೇಲೆ ನೋಡಿ, ಕಣ್ಣುಗಳೆಲ್ಲ ಇವರು ಬಂದ್ಮೇಲೆ ಹಾಕ್ಸಿರೋದನ್ನ ಆಮೇಲೆ ಸ್ವಚ್ಛತೆ ಚೆನ್ನಾಗಿ ಕಾಪಾಡೋ ಆಸ್ಪತ್ರೆ ಒಳಗಡೆ. ಸರ್ಕಾರಿ ಶಾಲೆಗಳ, ಸರ್ಕಾರಿ ಆಸ್ಪತ್ರೆಗೆ ಒಂದು ಜೀವ ತಂದಿರುವಂತ ಡಾಕ್ಟರ್ ಅಂದ್ರೆ ಇವರೊಬ್ರೆ ನಾನ್ ಕಂಡಂಗೆ. ನಾನು ಶ್ರೀಕಂಠ ಮೂರ್ತಿ ಅಂತ ಹೇಳಿ, ನಾನು ಖಾಸಗಿ ಶಾಲಾ ಶಿಕ್ಷಕ. ತಟ್ಟೆಕೆರೆನಲ್ಲಿ ಇವರು ಡ್ಯೂಟಿ ಮಾಡ್ತಾ ಇದ್ರು. ತಟ್ಟೆಕೆರೆನಲ್ಲಿ ಪಾಳ್ಬಿದ್ದಂತ ಒಂದು ಆಸ್ಪತ್ರೆನ ಜೀವ ತಂದ್ರು. ಇವತ್ತು ಎಷ್ಟು ಚೆನ್ನಾಗಿ ಆ ಹಾಸ್ಪಿಟಲ್ ಅಭಿವೃದ್ಧಿ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಬರುವಂತ ಪೇಷಂಟ್ಗಳು, ರೋಗಿಗಳು ಖಾಸಗಿ ಆಸ್ಪತ್ರೆಗೆ ಹೋಗೋದನ್ನ ಅವಾಯ್ಡ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಖಾಸಗಿ ಮಂದಿ ಇವ್ರ ಮೇಲೆ ದ್ವೇಷ ರಾಜಕೀಯ ಇರಬಹುದು.
ಯಾಕಂದ್ರೆ ಕೆಲವೊಂದು ಬಿಸ್ನೆಸ್ ಕಡಿಮೆ ಆಗ್ತದೆ. ನಾವು ಅದೇ ರೀತಿ ಯೋಚನೆ ಮಾಡಿದೀವಿ. ನನ್ನ ತಾಯಿ 76ನೇ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಇವ್ರಿಗೆ ನಾನು ಫೋನ್ ಮಾಡಿದೆ, ಇಂಥ ಕಡೆ ಹೋಗಿ ಅಂತ ಸಲಹೆ ಕೊಟ್ರು. ನಾವು ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಮೇಲೆ ನಮ್ಮ ತಾಯಿ ಬದುಕೊಂಡ್ರು. ಹಾರ್ಟ್ ಆಪರೇಷನ್ ಮಾಡಿಸಿದ್ರು, ಬದುಕೊಂಡ್ರು. 6 ವರ್ಷ ಚೆನ್ನಾಗಿದ್ರು. ನೈಟ್ 11 ಗಂಟೆ ರಾತ್ರಿ ಯಾವ ಡಾಕ್ಟರ್ ಸರ್ ಬಂದು ನೈಟ್ ಇಂಜೆಕ್ಷನ್ ಮಾಡ್ತಾರೆ ಅವ್ರ ಬಗ್ಗೆ ಹೇಳ್ಕೊಳೋದಕ್ಕೆ ನನ್ಗೆ ಅಳು ಬರ್ತಾ ಇದೆ. ಅಂತ ಡಾಕ್ಟರ್ ಒಬ್ರು ನಮ್ಮ ಊರಿಂದ ದೂರ ಆದ್ರಲ್ಲ ಅಂತೇಳಿ ನನಗೆ ನಿಜವಾಗ್ಲೂ ಸಖತ್ತು ನೋವಾಗ್ತಾ ಇದೆ. ಅವ್ರ ಬಗ್ಗೆ ಯಾವ ಕೈಗಳು, ಯಾವ ಕಾರಣದ ಕೈಗಳು ಈ ರೀತಿ ಅಪಾದನೆ ಹೊರಿಸಿದರೆ ಅದು ನಿಜವಾಗ್ಲೂ ಕೂಡ ಅವ್ರಿಗೆ ಒಳ್ಳೇದಾಗೋದಿಲ್ಲ, ಒಳ್ಳೇದಂತೂ ಖಂಡಿತ ಆಗೋದಿಲ್ಲ. ನಾನು 16 ಪೇಷಂಟ್ಗಳನ್ನ ಇವ್ರ ಹತ್ರಕ್ಕೆ ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ ಬಂದು ಭಾರಿ ಕಡಿಮೆ ಖರ್ಚು, ಅವ್ರಿಗೆ ಹೊರಗಡೆ ಎಲ್ಲೂ ಹೆಚ್ಚಿಗೆ ಅವರು ಕಳ್ಸೋದೇ ಇಲ್ಲ. ಇವರೇ ಟ್ರೀಟ್ಮೆಂಟ್ ಕೊಡ್ತಾರೆ. ಎಷ್ಟೋ ಇಂಜೆಕ್ಷನ್ ಅನ್ನ ಟ್ಯಾಬ್ಲೆಟ್ಸ್ ಗಳನ್ನ ಇವರೇ ಕೈಯಾರ ತಂದು ಅವರಿಗೆ ಪೇಷಂಟ್ಗೆ ಕೊಟ್ಟಿದ್ದಾರೆ. ಒಂದ್ ರೀತಿಯಿಂದ ಬಡವರು ಬಂದು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತ ದೇವರು ಅಂದ್ರೆ ಅವರೇ ಸರ್ ನಮ್ಗೆ, ಈ ವೈದ್ಯರೇ. ಆಮೇಲೆ ಈ ಸರ್ಕಾರಿ ಆಸ್ಪತ್ರೆಗಳನ್ನ ಉದ್ಧಾರ ಮಾಡೋದಕ್ಕೆ ಇಂತ ಡಾಕ್ಟರ್ಗಳು ನಮ್ಗೆ ಬೇಕು ಸರ್, ನಿಜವಾಗ್ಲೂ ಬೇಕು. ಯಾಕಂದ್ರೆ ಖಾಸಗಿ ಆಸ್ಪತ್ರೆಗಳನ್ನ ಬಗ್ಗು ಬಿಡಿಬಹುದು. ಈ ಸ್ಟ್ರೆಂತ್ ನೋಡಿದ್ರೆ ಯಾರು ಅವ್ರನ್ನ ಬಿಟ್ಕೊಡಂಗಿಲ್ಲ. ನಮ್ಮ ಪಾದಯಾತ್ರೆ ಬರ್ತೀನಿ ಅಂತ ಇಡೀ ಊರೇ ಡಾಕ್ಟರ್ ಸರ್ ಸಾರ್ವಜನಿಕವಾಗಿ ಕೆಟ್ಟದಾಗಿ ನಡ್ಕೊಂಡಿದ್ರೆ, ಇಲ್ಲ ಆತರ ದುಡ್ಡು ಇಸ್ಕೊಂಡು ಮಾಡಿದ್ರೆ ಸರ್, ಈ ತಕ್ಷಣ ನಾವೇ ಹೇಳ್ತಿದ್ದೋ, ನೀವ್ ಹೇಳಿದ್ರೆ ನಾವೇ ಬರೀತೀವಿ, ನಾವೇ ಕೊಡೋ ಈ ಭಾಗಕ್ಕೆ ಸರ್ ಡಾಕ್ಟರ್ಗಳು ಬರೋದು ರೇರ್ ಸರ್. ನಮ್ಮಲ್ಲಿ ಬಹಳ ಕಷ್ಟ. ಎಷ್ಟೋ ಡಾಕ್ಟರ್ ಬಂದ್ರು ಕೂಡ ಯಾರು ಮುಂದೆ ಬರಲ್ಲ ಕೆಲಸ ಮಾಡಕ್ಕೆ. ಇಂಥವ್ರು ಬಹಳ ಅಪರೂಪ, ಬಹಳ ಕಷ್ಟದಲ್ಲಿ, ಬಹಳ ಇಂಥ ಡಾಕ್ಟರ್ಗಳೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ಬೇಕು ಅನ್ನೋದು ನಾನು ಕೇಳ್ಕೊಳ್ತೀನಿ ಸರ್. ಇಂಥ ಡಾಕ್ಟರೇ ಬೇಕು. ವಿದ್ಯಾವಂತರು ಖಂಡಿತ ಚೆನ್ನಪ್ಪಾಚಾರಿ ಅಂತ ಸರ್. ಚೆನ್ನಪ್ಪ ಅವ್ರೆ, ನೀವು ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದೀರಿ ಈಗ. ಹೌದು. ಏನ್ ಸಮಸ್ಯೆ ತಮ್ಗೆ? 8 ವರ್ಷದಿಂದ ಕಿಡ್ನಿ ಸ್ಟೋನ್ ಆಗಿ ಮೈಸೂರಿನಲ್ಲಿ ಇದ್ರು ಇವರು. ಬೆಳಗ್ಗೆ ಊಟ ತಿಂಡಿನೂ ಬಿಟ್ಟು ನನ್ನ ಲ್ಯಾಬ್ರೇಟರಿ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅವ್ರು ಸ್ವಂತ ಖರ್ಚಿಂದ, ನಾವು ಏನೋ ಸಣ್ಣ ಪುಟ್ಟ ಅನ್ಕೊಂಡು ಹೋದೋ, ಅವರು ಸ್ವಂತ ಖರ್ಚಿಂದ ನನ್ನ ಸ್ಕ್ರೀನ್ ಎಲ್ಲ ಮಾಡಿಸಿ ಕರ್ಕೊಬಂದು ವರ್ಷಾಂಗಟ್ಲೆ ಸ್ಟೇಟ್ಮೆಂಟ್ ಮಾಡಿದ್ರು ಸರ್. ನನಗೆ ನಿಮಗೇನಾದ್ರೂ ಹೊರಗೆ ಚೀಟಿ ಬರೆದು ಕೊಟ್ಟಿದ್ರಾ? ಇಲ್ಲ ಸರ್, ಯಾವುದೂ ಇಲ್ಲ. ಇಲ್ಲ ಸರ್. ಈಗ ಹೇಳ್ತಾ ಇದ್ರು ಇಲ್ಲಿ ಅವೈಲೇಬಲ್ ಇದ್ರೆ ಯಾರಿಗೂ ನಾವು ಹೊರಗೆ ಬರೆದು ಕೊಡೋದಿಲ್ಲ, ಇಲ್ಲದ ಪಕ್ಷದಲ್ಲಿ ಹೊರಗೆ ಬರೆದು ಕೊಟ್ರಿ. ಹೌದು ಸರ್, ಹೌದು ಸರ್. ಅದು ಸತ್ಯ. ಇಲ್ಲದ ತಕ್ಷಣ ಯಾರಾದ್ರೂ ಒಬ್ಬರಿಗೆ ಹೊರಗೆ ಬರೆದು ಕೊಟ್ಟು ದುಡ್ಡು ತೆಗೆಸ್ತಾರೆ ಅನ್ನೋದು ಇಲ್ಲ ಸರ್, ಸುಳ್ಳು ಎಲ್ಲ ಸುಳ್ಳು ಸರ್. ಹಾಸ್ಪಿಟ್ಲಲ್ಲಿ ಏನ್ ಸಿಗ್ತದೆ ಅದೆಲ್ಲ ಮಾಡ್ತಾರೆ. ಹಾಸ್ಪಿಟಲ್ 3 ಚೆಕ್ ಆಗೋದು ಸರ್, ಒಂದು ಬ್ಲಡ್, ಒಂದು ಪರೀಕ್ಷೆ, ಒಂದು ಮೂತ್ರ ಟೆಸ್ಟ್ ಮಾಡುವಂತದ್ದು. ಮತ್ತೆ ಬೇರೆ ಪ್ರಾಬ್ಲಮ್ ಇದ್ದಾಗ ಎಲ್ಲಿಗೆ ಹೋಗ್ಬೇಕು ಸರ್? ಅವರು ಇಲ್ಲಿಂದ ಮೈಸೂರು ಹೋಗುವಂತವ್ರು ಯಾರು ಇಲ್ಲ ಸರ್. ತಕ್ಷಣವಾಗಿ ಅವರು ತುಂಬಾ ಸೀರಿಯಸ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂದ್ರೆ ತಕ್ಷಣಕ್ಕೆ ಅವ್ರು ಹೋಗಿ ನೋಡ್ಲೇಬೇಕಲ್ವಾ ಸರ್, ಬ್ಲಡ್ ಚೆಕ್ಅಪ್ ಮಾಡಿಸ್ಲೇಬೇಕಲ್ವಾ? ಇಂತ ಒಂದು ಒಳ್ಳೆ ಡಾಕ್ಟರ್ಗೆ ಈ ತರ ಎಲ್ಲ ಅಪಾದನೆ ಮಾಡಿದ್ರೆ ಸರ್ ಯಾರನ್ನ ಉಳಿಸ್ಕೊಳ್ತಾರೆ ಇಲ್ಲಿ? ಇದೆಲ್ಲ ಬೇಕು ಅಂತಾನೆ. ಹೆಸರು ಏನಂದ್ರಿ? ಪ್ರತಿಭಾ ಅಂತ ಹೇಳಿ ಸರ್. ಪ್ರತಿಭಾ ಅವರು, ಈಗ ನೀವು ಆಗ್ಲೇ ಒಂದ್ ಮಾತು ಹೇಳ್ತಾ ಇದ್ರಿ. ಹೌದು ಸರ್, ಅದು ನಿಜ ಸರ್. ರಾಜಕೀಯ ವ್ಯಕ್ತಿ ಹತ್ರ ಹಣ ಹೋದ್ರೆ ಕೊಡ್ಬೋದು, ಅವ್ರು ಎಲ್ಲಿಂದ ತಿಂದಿರ್ತಾರ ಅಂತ ಹೇಳಿ. ಇವ್ರ ಹತ್ರ ₹1 ಇಲ್ಲಾರ್ದಾಗ ₹10 ಕೇಳಿದ್ರೆ ಏನ್ ಕೊಡ್ಬೇಕು? ಹೌದು, ಹೆಂಗ್ ಸರ್. ಮತ್ತೆ ನಾನು ಈಗ ಒಂದು 1 ಮಂತ್ ಹಿಂದೆ ಬಂದಿದ್ದೆ ಸರ್. ಅವಾಗ ನಾನು ಟೈಫಾಯ್ಡ್ ಇತ್ತು, ನನ್ಗೆ ಟೈಫಾಯ್ಡ್ ಟೆಸ್ಟಿಂಗ್ ಅಂತ ಹೇಳಿ ಬಂದಿದ್ದೆ. ಅವಾಗ ನಾನು ಕೂತಿದ್ದೆ, ಯಾರೋ ಒಬ್ರು ಡೈರೆಕ್ಟ್ ಆಗಿ ಬಂದು ಒಳಗಡೆ ಹೋಗ್ಬಿಟ್ಟು ಸರ್ ನನಗೆ ಗೊಬ್ಬರ ತಗೊಳೋದಕ್ಕೆ ದುಡ್ಡು ಬೇಕು ಕೊಡಿ ಅಂತ ಹೇಳಿದ್ರು. ಇವ್ರು ಹೇಮಂತ್ ಅವ್ರನ್ನ ಡಾಕ್ಟರ್ಗೆನೆ ಮಾಸ್ಕ್ ಹಾಕಿದ್ರು, ಬಟ್ ಯಾರು ಅಂತ ಗೊತ್ತಾಗಿಲ್ಲ ನನ್ಗೆ. ಅವಾಗ ಸರ್ ಅವರು ಗೊಬ್ಬರ ದುಡ್ಡು ಕೊಡ್ಬೇಕಾ ಸರ್? ಇದೆಷ್ಟು ಸರಿ ಸರ್ ಇದು? ಮತ್ತೆ ಒಬ್ರು ಬರ್ತಾರೆ, ನಾನು ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಸರ್ ಈ ತರ ಎಲ್ಲ ಮಾಡಿದಾಗ ಯಾವ ಡಾಕ್ಟರ್ಗೆ ಸರ್ ಅವರು ನಿಜವಾಗಿ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಸರ್. ಅವರು ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ಇಂಥ ಡಾಕ್ಟರ್ನ ಕಳ್ಕೊಂಡ್ರೆ ಮತ್ತೆ ನಮ್ಗೆ ಈ ತರ ಏರಿಯಾಗಳಿಗೆ ಇಂಥ ಡಾಕ್ಟರ್ ಸಿಗೋದು ಇಲ್ಲ ಸರ್ ಇಲ್ಲಿ. ಮತ್ತೆ ಸರ್ ಹೇಳ್ತಾರೆ ಲ್ಯಾಬ್ ಟೆಸ್ಟ್ ಅಂತ ಕೇಳ್ತಾರೆ ಸರ್. ಎಮರ್ಜೆನ್ಸಿ ಆದಾಗ ಎಲ್ಲಿಗೆ ಹೋಗ್ಬೇಕು? ಮೈಸೂರಿಗೆ ಹೋಗಿ ಬರೋ ತನಕ ಆ ಪ್ರಾಣ ಇರೋದೇ ಇಲ್ಲ. ಟ್ರೀಟ್ ಮಾಡ್ಬೇಕಲ್ವಾ ಸರ್? ಈ ತರ ಎಲ್ಲ ಬೇಕು ಅಂತ ಈ ತರ ಮಾಡಿದ್ರೆ ಏನ್ ಸರ್? ಎಲ್ಲಿ ಅಂತ ಹೋಗಿ ನ್ಯಾಯ ಕೇಳೋದು ನಾವು?
ನಿಮ್ಮ ಪ್ರಕಾರ ಪ್ರತಿಭಾ ಅವ್ರು ಯಾಕೆ ಹಿಂಗ್ ಮಾಡಿರ್ಬೋದು ಅಂತ ನಿಮ್ಮ ಅನಿಸಿಕೆ? ಅದೇ ಸರ್, ಯಾವ್ದೋ ಕಾಣದ ಕೈ ಅಂತಾನೆ ನಾವು ಹೇಳ್ಬೋದು ಸರ್. ಅದು ಮುಂದೆ ಬರ್ತಾ ಇಲ್ಲ, ಬಟ್ ಮಾಡಿಸ್ತಾ ಇದಾರೆ ಸರ್. ಅದು ಮಾಡಿಸ್ತಾ ಇರೋದು ಸರ್ ಇದು. ಈಗ ಒಂದ್ ಹೇಳ್ತಾ ಇದ್ರು ಮೇಡಮ್, ಈಗ ತಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ತಾರಾ ಅಂತ. ತಾರವ್ರು ಈಗ ಕೆಲವೊಬ್ರು ಹೇಳ್ತಾ ಇದ್ರು, ಇಲ್ಲಿ ಯಾವ್ದೋ ಒಂದು ಆಸ್ಪಾಸ್ ಒಂದು ನರ್ಸಿಂಗ್ ಹೋಮ್ ಇದೆ, ಅವ್ರಿಗೆ ಪೇಷಂಟ್ ಗಳು ಕಡಿಮೆ ಆಗಿದಾವೆ, ಹಿಂಗಾಗಿ ಈ ಡಾಕ್ಟರ್ನ ಅವ್ರ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ. ಹೌದು ಸರ್, ಸರ್ ನನಗೆ ಇಲ್ಲಾಂದ್ರೆ ಆಲ್ಟ್ ಪೇಷಂಟ್ ನಾನು ಒಂದು ವಿಡೋ ನನಗಂತ ಯಾರು ನೋಡ್ಕೊಳ್ಳೋರಿಲ್ಲ. ಇವರು ಒಂದು ದೇವರ ಸ್ಥಾನದಲ್ಲಿ ನನಗೆ ಸಿಕ್ಕಿದ್ದಾರೆ ಸರ್. ಅವ್ರು ನನ್ನ ಕೈಲಿ ಏನಿಲ್ಲ ಅಂದ್ರು ಅವ್ರ ಟ್ಯಾಬ್ಲೆಟ್ ತಗೋಬರೋದು, ಮತ್ತೆ ಹೆಂಗಿದ್ಯಮ್ಮ ಎಲ್ಲ ಒಂದು ಇದು ಜಯದೇವ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ನಂಗೆ ಆಗಲ್ಲ ಸರ್. ಅದಕ್ಕೆ ಅಂದ್ರೆ 6 ತಿಂಗಳಿಗೆ ಒಂದ್ಸಲಿ ಹೋಗ್ಬೇಕು. ಇವ್ರ ಕೈಯಿಂದಾನೇ ದುಡ್ಡು ಕೊಟ್ಟಿ ನನಗ್ ಚೆಕಪ್ ಕಳಿಸ್ತಾರೆ ಸರ್, ಮಾತ್ರೆ ತಗೊಂಬಂದ್ ಕೊಡ್ತಾರೆ ಸರ್. ಅಷ್ಟು ಒಳ್ಳೆ ಡಾಕ್ಟರ್ನ ಈ ರೀತಿ ಅಪರಾಧ ಬಂದ್ರೆ ನಮ್ಮಂತ ಬಡವ್ರುಗಳು ಎಲ್ಲಿ ಹೋಗುದು ಸರ್? ಸೊ ಇಂಥವ್ರ ಮೇಲೆ ಈ ರೀತಿ ಅಪವಾದ ಮಾಡಿದ್ರೆ ಯಾರು ಬೇಕು ನಿಮ್ಗೆ ಹಾಸ್ಪಿಟ್ಲಿಗೆ ಅಂತ ಕೇಳ್ತಾರೆ. ಹೌದು ಸರ್, ಒಳ್ಳೆಯವ್ರಿಗೆ ಹಿಂಗ್ ಮಾಡಬಾರ್ದು ಅಂತ ಮಾಡಬಾರ್ದು ಸರ್. ಇಂತ ಒಳ್ಳೆ ದೇವರಂತ ಡಾಕ್ಟರ್ಗೆ ಮಾಡಬಾರ್ದು ಸರ್ ಈ ರೀತಿ. ಸರ್ ಓಕೆ ಸರ್, ಈ ಒಂದು ಹಾಸ್ಪಿಟಲ್ಗೆ ಈ ಡಾಕ್ಟರ್ ಇದಾರೆ, ಓಕೆ ನಾನು ಒಪ್ಕೊಳ್ತೀನಿ. ಇವ್ರಿಗೆ ಅಪಾದನೆ ಮಾಡಿ ಇವ್ರನ್ನ ಕಳಿಸ್ಬೋದು ಸರ್, ಇಲ್ಲ ಅವರು ಅಮಾನತ್ ಮಾಡಿಸ್ಬೋದು, ಏನ್ ಬೇಕಿದ್ರು ಮಾಡಿಸ್ಬೋದು. ಬೇರೆ ಡಾಕ್ಟರ್ ಬರಲ್ವಾ ಸರ್? ಬರ್ತಾರೆ ತಾನೆ, ಅವ್ರಿಗೂ ಅದೇ ತರ ಮಾಡಿದ್ರೆ ಮತ್ತೆ ಇನ್ನೊಬ್ರು ಇದೇ ಮಾಡಿದಾಗ ಯಾರು ಬರ್ತಾರೆ ಸರ್ ಈ ಏರಿಯಾಕ್ಕೆ ಡಾಕ್ಟರ್? ಸೊ ನಾವು ಇಲ್ಲಿ ಹೆಂಗ್ ಬದುಕಬೇಕು? ಹೌದು, ಈ ಜನಗಳು ಎಲ್ಲಿಗೆ ಹೋಗ್ಬೇಕು, ಏನಾಗ್ಬೇಕು ಸರ್ ಇವ್ರ ಪರಿಸ್ಥಿತಿಗಳು? ಈಗ ಯಾರೋ ಹೇಳ್ತಾ ಇದ್ರು ನಮ್ಮಲ್ಲಿ ಹುಲಿ ಆನೆಗಳು ಬಹಳ. ಹೌದು ಸರ್, ತುಂಬಾ ಕಾಡ್ತದೆ ಸರ್. ನಾವು ಕೂಡ ಒಂದ್ ರೀತಿಯಿಂದ ಪ್ರಾಣಿಗಳಾಗ್ಬಿಡ್ತೀವಿ. ಹೌದು ಸರ್, ಹೌದು ಸರ್, ಪ್ರಾಣಿಗಳೇ ಆಗೋದು ಸರ್ ನಾವುಗಳು. ಮೇಡಮ್ ತಮ್ಮ ಹೆಸರು? ಸೌಮ್ಯ ಸರ್. ಸೌಮ್ಯ ಅವ್ರು ಏನಾಗಿದೆ ಇದು? ಸರ್ ನನ್ನ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿತ್ತು. ಅವರೇ ಇಲ್ಲಿ 80 ಡೇಸ್ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಅವ್ರೀಗ ಆಲ್ಮೋಸ್ಟ್ 80% ಹುಷಾರಾಗಿದ್ದಾರೆ ಸರ್. ಅದಕ್ಕೆಲ್ಲರೂ ಹೇಮಂತ್ ಸರೇನೆ ಕಾರಣ ಸರ್. ಸೊ ಇವ್ರ ಕಡೆ ಟ್ರೀಟ್ಮೆಂಟ್? ಹೌದು ಸರ್, ಇಲ್ಲೇ ವಿತ್ ಪ್ರೂಫ್ ಇದೆ. ಇವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಿದೀವಿ ಅನ್ನೋದಕ್ಕೆ ವಿತ್ ನಿಮ್ ಮುಂದೆನೆ ಗವರ್ಮೆಂಟ್ ಸಿಗ್ನೇಚರ್ ವಿತ್ ಪ್ರೂಫ್ ಇದೆ ಸರ್. ಅಷ್ಟಲ್ದೆ ನಿಮ್ಗೆ ಗುಣವಾಗಿದ್ದ ಅನುಭವ ಆಗಿದೆಯಾ ಅಥವಾ ಹಣ ಕಳ್ಕೊಂಡಿದ್ದ ಅನುಭವ ಆಗಿದೆಯಾ? ಸರ್ ನಾವು 1 ರೂಪಾಯಿನೂ ಹಣನೇ ಕೊಟ್ಟಿಲ್ಲ ಸರ್. ಇಲ್ಲ ಸರ್, ನಾವು ಹಣನೇ ಕೊಟ್ಟಿಲ್ಲ, 1 ರೂಪಾಯಿನೂ ಕೊಡ್ದೇನೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅದ್ರೂ ಅಲ್ಲದೆ ಸರ್, ನೀವೇ ಯೋಚನೆ ಮಾಡಿ, 20 ವರ್ಷದಿಂದ ತಟ್ಟೆಕೇರಿ ವರ್ಕ್ ಮಾಡ್ತಿದ್ರು ಅಂತಂದ್ರೆ ಆ ತರ ಕಾರ್ಯಕ್ರಮ ಅಲ್ಲೇ ಆಗ್ಬೋದಿತ್ತಲ್ಲ. ಇಲ್ಲಿಗೆ ಬಂದೆ ಅವ್ರು ಏನ್ ಹಬ್ಬ ಅಂದ್ರೆ 1-4 ತಿಂಗಳು ಆಗಿರ್ಬೋದು ಅನ್ಸುತ್ತೆ. ಅದ್ 4 ತಿಂಗಳಿಗೆ ಯಾಕಾಯ್ತು ಅಲ್ವಾ? ಅಲ್ಲೇ ಆಗ್ಬೋದಿತ್ತಲ್ಲ. ಇಲ್ಲೇ ಆಗಿದೆ ಅಂತಂದ್ರೆ ಇದು ಬೇಕು ಅಂತಾನೆ ಮಾಡಿರ್ಬೇಕು ಹೊರತು ಉದ್ದೇಶ ಪೂರ್ವಕಕ್ಕೆ ಮಾಡಿರೋದು ಸರ್ ಇದು. ಅಲ್ವಾ ಸರ್? ಹೊರಗಡೆ ಬೇಕು ಸರ್, ಇಲ್ಲಿಗೆ ಜನಪ್ರಿಯತೆನ ಸಹಿಸಕ್ಕಾಗದೆ ತುಂಬಾ ಪಿತೂರಿ ನಡೀತಾ ಇದೆ ಡಾಕ್ಟರ್ ಮೇಲೆ. ಯಾರೋ ಹೇಳ್ತಾ ಇದ್ರು, ಮೇಡಮ್ ಅವ್ರು ಹೇಳ್ತಾ ಇದ್ರಲ್ಲ, ಪಿತೂರಿ ನಡೀತಾ ಇದೆ. ಗೊಬ್ಬರ ಕೊಡಿಸ್ಲಿಕ್ಕೆ ಸಹಿತ ರೊಕ್ಕ ಕೇಳ್ತಾರೆ, ಕೊಡಲಿಲ್ಲ ಅಂದಾಗ ರಾಜಕೀಯ ಮಾಡ್ತಾರೆ ಅಂತ ಹೇಳಿ. ಒಬ್ರು ಇಲ್ಲ ಅಂತ ಹೇಳೋರು ಸರ್ ಅವರು. ಸರ್ ಆ ತರ ಬೇಕು ಅಂದಾಗ ರಾಜಕಾರಣಿ ಯಾರು ಇಲ್ಲ. ಮತ್ತೆ ಸರ್ ವಿಡಿಯೋ ಮಾಡಿದ್ದಾರೆ, ಒಬ್ಬರೇ ಮಾತಾಡಿರೋದು ಸರ್. ಮುಂದೆ ಧೈರ್ಯವಾಗಿ ನಾನು ಮಾಡಿದ್ದೀನಿ, ತಪ್ಪಾಗಿದೆ ಅಂತ ಅವ್ರ ಮುಂದೆ ಧೈರ್ಯವಾಗಿ ಆದ್ರೆ ಅವರು ಪುಕ್ಲರು ಹಿಂದೆ ನಿಂತ್ಕೊಂಡು ಮಾಡಿದ್ದಾರೆ ಹೊರತು ಧೈರ್ಯವಾಗಿ ಇವತ್ತು ಇಟ್ಟಿದ್ದಾರೆ. ನೀವು ಹೇಳೋದು ಇದನ್ನ ಕ್ಯಾಮ್ರಾ ಮಾಡ್ಕೊಂಡಿದ್ದಾರೆ. ಉದ್ದೇಶಪೂರ್ವಕವಲ್ಲ, ಇದು ಬೇಕು ಅಂತಾನೆ ಸ್ಟಾರ್ಟ್ ಮಾಡಿರೋದು. ಇದು ಯಾವ್ದು ಉದ್ದೇಶ ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಕೊಡ್ತಾ ಇರೋ ಒಂದು ಮನವಿಯ ಮಾಧ್ಯಮ ಮುಖಾಂತರ ಏನಂದ್ರೆ, ನಮ್ಗೆ 24/7 ಇಲ್ಲೇ ಉಳಿಬೇಕು ಸರ್. ಇವ್ರಿಗೆ ಸಹಕಾರ ಕೊಟ್ಟು ಇಲ್ಲೇ ಉಳಿಸ್ಕೊಳ್ಳಿ. ಅವ್ರನ್ನ ಆಂಬುಲೆನ್ಸ್ ಜೊತೆ ಇರ್ಬೇಕು ಸರ್. 24/7 ಇಲ್ಲೇ ಇರ್ಬೇಕು ಸರ್. ಒಂದೇ ಒಂದು ಚಾಲೆಂಜ್ ಎಲ್ಲ ಮಾಡಿದ್ದಾರೆ. ಆದ್ರೂ ನಮ್ಗೆ ತಟ್ಟೆಕೆರೆಗೆ ಬೇಕು ಈ ಡಾಕ್ಟ್ರು. ನಮ್ಗೆ ಇದು ತಟ್ಟೆಕೆರೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ನಮ್ ತಾಯಿ ಹುಷಾರಿದೆ, ನಮ್ಮ ಅತ್ತಿ ಹುಷಾರಿದೆ. ದಯಮಾಡಿ ಕಳಿಸ್ಕೊಡಿ ಸರ್. ನಮ್ಗೆ ಇನ್ನೂ ತುಂಬಾ ನಮ್ಗೆ ಇನ್ನೂ ಖುಷಿ ಸರ್. ನಮ್ಮೂರ್ಗೆ ಬರ್ಲಿ ಅವರು. ಸರ್ ಈಗ ವೈದ್ಯರಿಗೆ ಆಮೇಲೆ ಇನ್ನೊಂದು ಮಾತೆಯರಿಗೆ ಯಾವ್ದು ಜಾತಿ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಈಗ ತಮ್ಮ ಹೆಸರು ಸರ್? ನಜೀರ್ ಅಹಮದ್ ಅಂತ, ಇದೇ ಊರು ಸರ್. ನಾವು ಅವ್ರು ಬಂತಾವಿಂದಲೂ ನಾವು ನೋಡ್ತಾನೆ ಇದ್ದೀವಿ. ಇಲ್ಲಿ ಈ ಹಾಸ್ಪಿಟ್ಲಲ್ಲಿ ವ್ಯವಹಾರಗಳು ಬಹಳ ಆಯ್ತು ಇಲ್ಲಿ. ಈ ಮುಂಚೆ ಇಲ್ಲಿ ಈಗ ನೋಡಿದ್ರೆ ಇದು ಪ್ರೈವೇಟ್ ಹಾಸ್ಪಿಟಲ್ ತರನೇ ಕಾಣ್ತಾ ಇದೆ. ನಾವು ಬಂದು ಒಂದ್ 5-6 ದಪ್ಪ ನಾವು ಟ್ರೀಟ್ಮೆಂಟ್ ಎಲ್ಲ ಇವತ್ತು ತಗೊಂಡಿದ್ದೀವಿ. ನಾನೇನು ಒಂದಪ್ಪ ಏನ್ ಮಾಡ್ಬಿಟ್ಟೆ ಅಂತಂದ್ರೆ, ನಾವು ಹಿಂದುಳಿದಿಂದ ಒಂದು 10-20 ಕೊಟ್ಕೊಂಡು ನಾವು ಪಾಠ ಮಾಡ್ಬಿಟ್ಟು ಇವ್ರಿಗೆ ಏನ್ ಮಾಡ್ಬಿಟ್ಟೆ, ನಾನು ಒಂದು 20 ರೂಪಾಯಿ ಕೊಡಕ್ ಹೋಗ್ಬಿಟ್ಟೆ ನಾನು.
ನನ್ಗೆ ಹಿಂಗೆ ಬೆಂಡ್ ತಟ್ಬಿಟ್ಟು ಬೇಡಪ್ಪ ಮಡಿಗು ಅಂತ ನನ್ನ ಜೇಬ್ಗೆ ಅವರೇ ಹಾಕ್ಬಿಟ್ರು ದುಡ್ಡು. ಯಾಕೆ ನಿಜ ಹೇಳ್ಬೇಕು, ಒಬ್ರನ್ನ ತೊಂದರೆ ಕೊಟ್ಟು ಒಬ್ಬರಿಗೆ ಅನ್ಯಾಯ ಮಾಡಿ ಹೋದ್ರೆ ಒಂದ್ ದಿವಸ ಅವ್ರು ಅನುಭವಿಸ್ತಾರೆ. ಅವ್ರನ್ನ ಯಾರು ಇದನ್ನ ತಂದು ಈಚೆ ಬಿಟ್ಟವ್ರೆ ಅವ್ರನ್ನ ನಮ್ನ ಸ್ವಲ್ಪ ಕಣ್ಣ ಕಾಣಕ್ ಹೇಳಿ ನಮ್ ಊರಿನ ಜನ ಅವ್ರಿಗೆ ನಾವ್ ಏನ್ ಬುದ್ಧಿ ಕಲಿಸ್ಬೇಕು ನಾವ್ ಕಲಿಸ್ತೀವಿ ಅವ್ರಿಗೆ. ಈ ತರ ಎಲ್ಲ ಮಾಡಿದ್ರೆ ಈ ಹಳ್ಳಿಗಳಲ್ಲಿ ಯಾರ ಹತ್ರ ಹೋಗ್ಬೇಕು ನಾವು? ಎಲ್ಲಿ ಹೋಗವ ಸರ್ ನಾವು? ಅದೇ ಅವ್ರು ತೋರ್ಸ್ಕೊಳ್ಳಿ ಇಂಥವ್ರಂತ ನೀವು ನಿಮ್ ಮುಖಾಂತರ ನಮಗ್ ತೋರ್ಸ್ಕೊಡಿ, ನಾವ್ ಅವ್ರು ಕಲಿಸ್ತೀವಿ ಬುದ್ಧಿ ನಮ್ಮ ಮನ್ಗೂಡೋರು. ಹಿಂದ್ಗಡೆ ಎಲ್ಲ ಮಾಡೋದು, ಹಿಂದ್ಗಡೆ ಹೋಗ್ಬಿಟ್ಟು ಲಂಚ ತಗೊಂಡು ಇದ್ ಕೇಳೋದು ಅದ್ ಕೇಳೋದು, ಗೊಬ್ಬರ ಕೇಳೋದು. ಯಾವ ಗೊಬ್ಬರಕ್ಕೆ ಸರ್ ರೈತ ಅವನು ಗೊಬ್ಬರ ಕೇಳೋನು ಬಂದಿ ಡಾಕ್ಟರ್ ಹತ್ರ. ಸೊ ನೀವ್ ಹೇಳೋದು ತಾಲೂಕ್ MLA ಡಾಕ್ಟರ್ ಏನ್ ಕೊಡ್ಬೇಕು ನಾವು ಕೊಡ್ತೀವಿ ಬನ್ರಿ ಅಂತ ಹೇಳ್ತಾ ಇದ್ರಿ ಈಗ. ಈ ಅನ್ಗೂಡ್ನಲ್ಲಿ ಈ ಡಾಕ್ಟರ್ಗೆ ಹೊರಗಡೆಯಿಂದ ಅವ್ರು ಏನೇ ರಾಜಕೀಯ ಮಾಡ್ಕೊಂಡ್ ಬಂದ್ರು ನಾವು ಮಾತ್ರ ಈ ಡಾಕ್ಟರ್ಗೆ ಅನ್ಗೂಡಿಂದ ಬಿಟ್ಕೊಳಲ್ಲ ಸರ್. ಅವ್ರು ಏನೇ ಆದ್ರೂ ನಾವು ಅದನ್ನ ನಾವು ನೋಡ್ತೀವಿ. ನಾವು ಸ್ವಲ್ಪ ಏನಾದ್ರು ಬೇಡ ಅಂತಂದ್ರೆ ತಟಕೆರೆಗೆ ಬರ್ಲಿ ಸರ್, ಖಂಡಿತ. BP ನೋಡಿ ಸರ್, ಮಾತ್ರೆ ಅವರೇ ಫ್ರೀ ನಮಗೆ ತಗೊಳ್ತಿರೋದು, ಅವರೇ ಕೊಟ್ಟಿರೋದು ಮಾತ್ರೆ ಅವರೇ ಕೊಡ್ತಿರೋದು, ಮೆಡಿಸಿನ್ಸ್ ಪೂರ್ತಿ ಅವರೇ ಕೊಡ್ತಿರೋದು. ಇದು ಕೃಷ್ಣ ಅಂತ ಹೇಳಿ. ಕೃಷ್ಣ ಇದೇ ರೂಟಲ್ಲಿ ನೋಡೋದು ಗೌರ್ಮೆಂಟ್ ಸರ್, ನಾವು KSRTC ಡ್ರೈವರು. ಇದೇ ರೂಟಲ್ಲಿ ನೋಡ್ಬೇಕಾದ್ರೆ ನನಗೆ ಹುಷಾರಿರ್ಲಿಲ್ಲ. ನಾನು ಇದೇ ಗ್ರಾಮದವರು, ನನಗೆ ಹುಷಾರಿಲ್ಲ. ನಾನು ಇದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದಾಗ ಒಬ್ರು ಎಲ್ಲಿ ಕೊಟ್ಟು ಹೊರಗಡೆ ಕೊಟ್ಟು ಅಭ್ಯಾಸ ಆಗಿದೆ. ಕೆಲವರೊಬ್ರು ಬಂದು ಕೊಡೋದನ್ನ ನೋಡಿದಾಗ ಅವರೇ ಇದೇ ಡಾಕ್ಟರ್ ರೇಟ್ ಕಳಿಸಿದಾರೆ, ಇದನ್ನ ಅಭ್ಯಾಸ ಇಟ್ಕೊಳಕ್ ಹೋಗ್ಬೇಡಿ ನೀವು, ನನಗೆ ಸಂಬಳ ಕೊಡ್ತಿದೆ, ಯಾವುದೇ ಕಾರಣಕ್ಕೂ ಈ ಅಭ್ಯಾಸ ಇಟ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿ ಇವ್ರು ಖುದ್ದಾಗಿ ಹೇಳಿದ್ದಾರೆ. ಸೊ ಇಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಇಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅವರು. ಯಾಕೆಂದ್ರೆ ನನ್ನ ಎದುರುಗಡೆ ನಾನು ಡ್ಯೂಟಿ ಮೇಲೆ ಯೂನಿಫಾರ್ಮ್ ಅಲ್ಲೇ ಬಂದಿದ್ದೆ ನಾನು. ಆಗ ಇವರೇ ಹೇಳಿದ್ರಾಗ ಈ ಅಭ್ಯಾಸ ಇಟ್ಕೊಳ್ಬೇಡಿ ಅಮ್ಮ, ಯಾಕೆ ಈ ತರ ಅಭ್ಯಾಸ ಮಾಡ್ಕೊಂಡಿದ್ದೀರಾ, ತಗೊಂಡೋಗಿ ವಾಪಸ್ ಅಂತ ಹೇಳಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮ್ಮ ಪ್ರಕಾರ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ, ಯಾರೋ ಮೋಸ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್. ನನಗೆ ವೆರಿಕೋಸ್ ಆಗಿತ್ತು ಸರ್, ಸ್ಪೈನಲ್ ಕಾರ್ಡ್ ಏಟ್ ಆಗಿತ್ತು. ತಮ್ಮ ಹೆಸರು ಏನಂದ್ರೆ? ಪ್ರಸನ್ನ ಅಂತ. ಪ್ರಸನ್ನ ಅವ್ರು ಏನಾಗಿತ್ತು ನಿಮ್ಗೆ? ಸರ್ ಸ್ಪೈನಲ್ ಕಾರ್ಡ್ ಏಟ್ ಆಗಿತ್ತು. ನಾನು ಮೈಸೂರೆಲ್ಲ ಹೋಗಿ ಬಂದೆ, ನಡಿಯಕ್ಕೆ ಆಗ್ತಿರ್ಲಿಲ್ಲ. ಇವರು ಅಂತಿದ್ರೆ ಒಂದು ಟ್ರೀಟ್ಮೆಂಟ್ ಕೊಟ್ರು, ಇವಾಗ ಓಡಾಡ್ತಾ ಇದ್ದೇನೆ. ಹಸ್ರಂಬು ಮಾಮೂಲಿ ವೆರಿಕೋಸ್ ಅಂತಾರೆ, ಅದೆಲ್ಲ ಆಗಿತ್ತು ಸರ್. ಇವರು ನಾವು ₹1 ಇಸ್ಕೊಳ್ದೇನೆ ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಖುಷಿ ಸರ್. ಇಂಥವ್ರನ್ನ ಕಳ್ಕೊಂಡ್ರೆ ಹೆಂಗ್ ನಾವೆಲ್ಲೋ ಸರ್. ಸರ್ ಕಾಣದ್ ಕೈಗೊಂಡು ಮಾಡ್ತಾ ಇದ್ದೇವೆ ಅದನ್ನ. ನಾವು ನಮ್ಗೆ ಈ ತರ ಟ್ರೀಟ್ಮೆಂಟ್ ಮಾಡಿ ನಾವು ನಡೀತಾ ಇದ್ದೀನಿ, ಎಷ್ಟು ಖುಷಿ ಪಡ್ತಾ ಇದೀನಿ ಅಂದ್ರೆ ಅಂತ ಡಾಕ್ಟ್ರು ನಮ್ಗೆ ಪುಣ್ಯ ಸಿಕ್ಕಿರೋದು ಸರ್, ದೇವ್ರು ಅವ್ರು ನಮ್ಗೆ. ನೀವು ಸ್ವಂತ ಬಂದ್ರ ಹೆಂಗೆ? ಸ್ವಂತ ಬಂದಿರೋದು ನಾವು. ನಮ್ಮ ಮಾಮೂಲಿ ಇಲ್ಲಿ ಗೊತ್ತಾದ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ಇವಾಗ ನೋಗ್ತಾ ಇತ್ತು, ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋ ಅನ್ಕೊಂಡ್ ಬಂದಿದ್ದು. ಎಲ್ಲ ನೋವಾಯ್ತು ಇಲ್ಲೆಲ್ಲ ನೋಡಿ. ನಿಮ್ಗೆ ದೈಹಿಕ ನೋವಿಗಿಂತ ಡಾಕ್ಟ್ರಿಗೆ ಆಗಿದ್ ನೋವು ಬಹಳ. ಹೌದು ಸರ್, ನಿಜ ಸಿಕ್ಕಾಪಟ್ಟೆ ಬೇಜಾರಾಗ್ತು. ಸೊ ತಮ್ಮ ಹೆಸರು? ಸತೀಶ್ ಅಂತ. ಏನ್ ಮಾಡ್ತಿರ್ತಾವು? ಸರ್ ರೈತ ಸರ್. ಓಕೆ, ಅನ್ನದಾತರು. ಹೇಳಿ. ನಮ್ಮ ಹೇಮಂತ್ ಡಾಕ್ಟ್ರು ತುಂಬಾ ಒಳ್ಳೆ ಡಾಕ್ಟ್ರು. ಯಾಕೆಂದ್ರೆ ಇಲ್ಲೆಲ್ಲ ಕಾಡಂಚಿನ ಪ್ರದೇಶಕ್ಕೆ ಬಂದು ಡ್ಯೂಟಿ ಮಾಡಕ್ಕೆ ಹಿಂದೇಟ್ ಆಗ್ತಾರೆ ಹೊರ್ತು ಮುಂದೆ ಯಾರು ಬರಲ್ಲ ಡಾಕ್ಟ್ರು. ಯಾವ ಡಾಕ್ಟ್ರೇ ಆಗ್ಬೋದು ಈ ಕಾಡಂಚಿನ ಪ್ರದೇಶದಲ್ಲಿ. ಸರ್ ಹುಣಸೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಂಟಿ ಸ್ನೇಕ್ ವೆನಮ್ ಇಲ್ಲ, ಬಟ್ ಇಲ್ಲಿ ಇರ್ಬೇಕು. 24 hours ಇರ್ಬೇಕು ಇಲ್ಲಿ. ಆಂಟಿ ಸ್ನೇಕ್ ವೆನಮ್ ಇರಲೇಬೇಕು. ಯಾಕೆಂದ್ರೆ ಇದು ಕಾಡಂಚಿನ ಪ್ರದೇಶ, ಯಾರೋ ಅವು ಕಚ್ಚಿಸ್ಕೊಂಡು ಬರ್ತಾರೆ, ಅವ್ರು ಟ್ರೀಟ್ಮೆಂಟ್ ಮಾಡ್ಲೇಬೇಕು. ಇವರು ತುಂಬಾ ಚೆನ್ನಾಗಿ ಸೇವೆ ಕೊಡ್ತಾ ಇದ್ದಾರೆ. ಸೇವೆ ಕೊಡೋದನ್ನ ಸಹಿಸಲಾರ್ದೆ ತುಂಬಾ ಜನ, ತುಂಬಾ ಕಾಣದ ಕೈಗಳು ತುಂಬಾ ಕೆಲಸ ಮಾಡ್ತಾ ಇದ್ದಾವೆ. ಅವ್ರು ಮಾಡ್ಲಿ, ಇವ್ರಿಗೆ ದೇವ್ರ ಬೆಂಬಲ ಐತೆ, ಜನ ಬೆಂಬಲ ಐತೆ, ಎಲ್ಲಾ ಬೆಂಬಲನು ತುಂಬಾ ಚೆನ್ನಾಗೈತೆ. ಹಂಗಾಗಿ ಡಾಕ್ಟ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಕಾಣದ ಕೈಗಳು ಅವ್ರು ಮಾಡ್ತಾ ಇರ್ಲಿ, ಜನ ಬೆಂಬಲ ಎಲ್ಲ ತುಂಬಾ ಚೆನ್ನಾಗೈತೆ. ಇವ್ರನ್ನ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಡಾಕ್ಟ್ರು ನಮ್ಗೆ ಯಾವಾಗ್ಲೂ ಸೇವೆ ಕೊಡ್ತಾ ಇರ್ತಾರೆ, ಮುಂದೆನೂ ಕೊಡ್ತಾ ಇರ್ತಾರೆ ಅನ್ನೋದು ಎರಡೇ ಮಾತು. ನಮ್ಗೆ ಅವಿನಾಶ್ ಅಂತ. ನಾನು ಮೂಲತಃ ಈ ಜಿಲ್ಲೆ ವ್ಯಕ್ತಿನೇ ಅಲ್ಲ, ನಾನು ಬೇರೆ ಜಿಲ್ಲೆಯ ವ್ಯಕ್ತಿ. ನಾನು ತಟಕೆರೆಗೆ 8 ತಿಂಗಳಾಯ್ತು ಬಂದು ವಾಸಕ್ಕಿದ್ದು. ನನ್ನ ಅವರ ಬಗ್ಗೆ ನಂದೊಂದು ಅನಿಸಿಕೆಯನ್ನು ಹಂಚ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಏನು ಅಂದರೆ, ಬಂದು ದಿನ ನಮ್ಮ ಫ್ಯಾಮಿಲಿ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಣಿಸ್ತಾ ಇತ್ತು. ಹೋಗಿ ಅವ್ರ ಹತ್ರ ಚಿಕಿತ್ಸೆಯನ್ನು ತಗೊಂಡು ಭಾಳ ಕೈಗುಣ ಚೆನ್ನಾಗಿತ್ತು. ಮತ್ತು ಅವರು ಅಲ್ಲಿಂದ ಬರಬೇಕಾದ್ರೆ ಆ ತಟ್ಟೆಕೆರೆ ಜನರು ಮಾತನಾಡಿದಂತಹ ಅವರ ಒಳ್ಳೆಯ ಅಭಿಪ್ರಾಯಗಳನ್ನು ನಾನು ಕಿವಿಯಾರೆ ಕೇಳಿದ್ದೀನಿ ಮತ್ತು ನೋಡಿದ್ದೀನಿ. ಒಳ್ಳೆ ವ್ಯಕ್ತಿ ಅನಿಸ್ತು ಸರ್. ಅದು ಈ ಸಂದರ್ಭದೊಳಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ವ್ಯಕ್ತಿ ಸರ್, ಅಂಥವ್ರು ಉಳಿಸ್ಕೊಳ್ಳೋಕ್ಕೆ ಎಲ್ಲರೂ ಪ್ರಯತ್ನ ಪಡಿ ಅಂತ
ಕೇಳ್ಕೊತೀನಿ ಸರ್. ಸರ್, ಈ ಭಾಗದಲ್ಲಿ ನಾವು ಈ ಅನ್ಗೂಡು ಭಾಗದಲ್ಲಿ ಸುಮಾರು 10-20 ಟ್ರೈಬಲ್ಸ್ ಹಾಡಿಗಳಿದಾವೆ. ಈ ಭಾಗದಲ್ಲಿ ಜಮೀನಲ್ಲಿ ಕೆಲಸ ಮಾಡುವಂತವ್ರು ಹಾವು ಕಚ್ಚಿಸ್ಕೊಂಡು ಬರ್ತಾರೆ, ವಿಷ ಕುಡಿದವ್ರು ಬರ್ತಾರೆ, ಗರ್ಭಿಣಿಯರು ಬಾಣಂತನಕ್ಕೆ ಡೆಲಿವರಿಗೆ ಬರ್ತಾರೆ. ಇಲ್ಲಿ ಈ ಭಾಗದಲ್ಲಿ ಬಹಳ ಸುಲಭವಾಗಿ ಟ್ರೀಟ್ಮೆಂಟ್ ಸಿಗುವಂತ ಸ್ಥಳ ಅಂತಂದ್ರೆ ನಮ್ಮ ಹನಗೂಡು ಗೌರ್ಮೆಂಟ್ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಇರುವಂತ ವೈದ್ಯರು ನಮ್ಗೆ ದೇವ್ರು ಅಂತಾನೆ ಹೇಳ್ಬೇಕು ಸರ್. ಅವ್ರನ್ನ ನಾವು ಇಲ್ಲಿಂದ ಹುಣಸೂರ್ಗೋ ಅಥವಾ ಮೈಸೂರಿಗೋ ಹೋಗುವಷ್ಟರಲ್ಲಿ ಜೀವ ಹೊರಟೋಗಿರ್ತದೆ. ಅಂತವ್ರಿಗೆ ಬಹಳ ಪ್ರಥಮ ಚಿಕಿತ್ಸೆ ಬಹಳ ಸುಲಭದಲ್ಲಿ ಸಿಗುವಂತ ಸ್ಥಳ ಇದು. ಇಲ್ಲಿ ಸಿಗ್ತಾ ಇದೆ. ಆ ಡಾಕ್ಟರ್ ಮೇಲೆ ಮಾಡಿರ್ತಕ್ಕಂಥ ಆರೋಪವನ್ನ ನಾವು ಕಡಾಖಂಡಿತವಾಗಿ ಇಲ್ಲಿರೋರು ಎಲ್ಲರೂ ಕೂಡ ಖಂಡಿಸ್ತೀವಿ. ಅವ್ರಿಗೊಂದು ಧಿಕ್ಕಾರನೂ ಕೂಡ ಹಾಕ್ತೀವಿ ಸರ್. ಗೌಸ್ ಖಾನ್ ಅಂತ ಗೌಸ್ ಖಾನ್ ಅಂತ ಹೇಳಿ ಸರ್. ಡಾಕ್ಟರ್ ಇವಾಗ ಹಾಕಿರ್ತಾರ ಅದು ವಿಡಿಯೋ ಎಲ್ಲ ಸುಮ್ಮನೆ ಸುಳ್ಳು ಹಾಕಿರೋದವೆಲ್ಲ, ಸುಮ್ಮನೆ ಅವೆಲ್ಲ ಡಮ್ಮಿ ಅಂತೆಲ್ಲ ಆ ಥರ ಹಾಕಿರೋದು, ಬೇಗ ಬೇಗ ಮಾಡಿರೋದು. ಅವ್ರು ಮಾಡೋ ಅಂತ ಮಾಡ್ಲಿ ಸರ್, ಅವರು ಮಾಡೋ ಅಂತ ಮಾಡ್ಲಿ. ನಮಗೆ 24 ಗಂಟೆ ಡಾಕ್ಟರ್ ಬೇಕು, ಆ ಥರ ಎಲ್ಲ ಮಾಡ್ಲಿ. ಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ಲಿ. ಈ ಬ್ಯಾಡದೆಲ್ಲ ಹಾಕ್ತಾರೆ, ಅವೆಲ್ಲ ಸುಳ್ಳು ಸರ್. ಸುಮ್ಮನೆ ಇವೆಲ್ಲ ಬೇಗ ಬೇಗ ಮಾಡ್ಲಿ ಸರ್. ನೋಡಿ, ಅವರು ಒಬ್ಬರೇ ವಿಡಿಯೋ ಮಾಡೋ ಬದಲು ಇಲ್ಲಿ ಹಾಸ್ಪಿಟ್ಲ್ ಹಂಗ ಅವ್ರು ದುಡ್ಡು ತಗೊಂಡ್ರು ಅಂದ ತಕ್ಷಣನೇ ಅಲ್ಲಿ ಕೂತ್ಕೊಂಡು ಧರಣಿ ಮಾಡೋದಾಗ್ಲಿ, ಹೋರಾಟ ಮಾಡೋದಾಗ್ಲಿ ಆಗ್ಲೇ ಮಾಡ್ಬೋದು. ಈ ತರ ವಿಡಿಯೋ ಮಾಡ್ಬಿಟ್ಟು ಸುಮ್ನೆ ಎದುರಿಸೋದೇನಿಲ್ಲ, ಆ ಕ್ಷಣನೇ ಮಾಡ್ಬೋದಿತ್ತಲ್ಲ. ಈಗ ವಿಡಿಯೋನ ಮೀಡಿಯಾ ಕೊಡೋದು ಮುಂಚೆ ಈಗ ವಿಡಿಯೋ ಮಾಡ್ಬಿಟ್ಟು ಮೀಡಿಯಾ ಕೊಡೋದ್ ಬದಲು ಮೀಡಿಯಾನೇ ಕರ್ಸ್ಬಿಟ್ಟು ಈ ತರ ಮಾಡೋದು, ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡೋ ಮಾಡ್ಲಿ ಸರ್. ಇನ್ನು ಡಾಕ್ಟರ್ ಬೇಕು, ಇನ್ನೊಂದು ಡಾಕ್ಟರ್ ಬೇಕು, ಇನ್ನೊಂದಿಬ್ರು ಡಾಕ್ಟರ್ ಬೇಕು, ಆತರ ಮಾಡ್ಲಿ. ಲೇಡಿ ಡಾಕ್ಟರ್ ಬೇಕು, ಅವೆಲ್ಲ ಮಾಡ್ಲಿ. ಆಡೋದೆಲ್ಲ ಮಾಡಕ್ ಹೋಗ್ಬಾರ್ದು. ಸರ್, ತಮ್ಮ ಹೆಸರು? ಸರ್, ನಟರಾಜ್ ಅಂತ. ನಟರಾಜ್ ಅವ್ರು ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ತಟಗೆರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ನಾವು 2020ರಲ್ಲಿ ಆಯ್ಕೆ ಆದ್ವಿ. 19ರಲ್ಲಿ ಕೊರೋನಾ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆದಾಗ್ಲೂ ಕೂಡ ನಮ್ಮ ಪಂಚಾಯತಿಗೆ ಬಂದು ಇದೇ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ನಮ್ಮ ಪಂಚಾಯತಿಲೇ ಒಂದು ಮೀಟಿಂಗ್ ಮಾಡಿ, ಯಾರು ಆತಂಕ ಪಡಬೇಡಿ, ನಮ್ಮ ಪಂಚಾಯತಿ ಒಳಗಾಗದವರು, ನಮ್ಮ ತಾಲೂಕ್ನವ್ರು ಯಾರೇ ಬಂದರೂ ಕೂಡ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟು ನಾನು ಮಾಡ್ತೀನಿ ಅಂತೇಳಿ ಬೆನ್ನಲ್ವಾಗಿ ನಾನು ಇರ್ತೀನಿ, ಯಾರು ಆತಂಕ ಪಡೋದು ಬೇಡ ಅಂತೇಳಿ ನಾವು ಮತ್ತೆ ಸಭೆ ಸೇರಿ PDO ಎಲ್ಲ ಸೇರಿ ಅವ್ರ ಮುಖಾಂತರ ನಾವು ಮೀಟಿಂಗ್ ಮಾಡಿದ್ವಿ. ಹಾಗೆ ಕೂಡ ನಮ್ಮ ವರ್ಕರ್ಸ್ಗಳಿಗೆಲ್ಲ ಅವ್ರ ಕೈಯಿಂದನೇ ಕಿಟ್ಟು, ಸರ್ಕಾರದಲ್ಲಿ ಕೊಟ್ಟಂಥ ಕಿಟ್ಗಳು ಸಾಲದೇನೆ ಅವ್ರ ಕೈಯಿಂದನೇ ಕೊಟ್ಟು, ನಾವು ಪಂಚಾಯತಿಗಳ ಸದಸ್ಯರುಗಳು, ಅಧ್ಯಕ್ಷರುಗಳು ಆ ಗ್ರಾಮದ ಜವಾಬ್ದಾರಿ ತಗೊಂಡು, ಈಗ 20 ಗ್ರಾಮಗಳಿಗೆಲ್ಲ ನಿಮ್ಗೆ ಏನೇ ತೊಂದರೆ ಆದ್ರೂ ನಮ್ಮ ಮುಖಾಂತರ ತಿಳಿಸಿ ನಾವು ಡಾಕ್ಟರ್ ತಿಳಿಸ್ತೀವಿ. ಡಾಕ್ಟರ್ ಯಾವತ್ತು ನಿಮ್ಮ ಸಹಕಾರಕ್ಕಿಂತ ಇರ್ತಾರೆ ಅಂತೇಳಿ ಮನವಿ ಮಾಡಿ ಎಲ್ಲರೂ ಸಹಕಾರ ಕೊಟ್ಕೊಂಡು ಬಂದ್ವಿ. ಇವತ್ತು ಕೆಲವು 15-20 ವರ್ಷಗಳಿಂದ ತಟಕೆರೆಯಲ್ಲಿ ವರ್ಕ್ ಮಾಡಿದ್ದಾರೆ, ಡ್ಯೂಟಿ ಮಾಡಿದ್ದಾರೆ. ನಾವು ಹಲವಾರು ಬಾರಿ ನಾವು ಹುಣಸೂರಿಗೆ ಏನಾರು ಹೆಚ್ಚು ಕಮ್ಮಿ ಆಗಿ ಇಲ್ಲ, ಹುಷಾರ್ ಜ್ವರ, ಚಳಿ ಜ್ವರ ಆಗಲಿ, ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಸ್ವಲ್ಪ ಸುಸ್ತಾದ್ರೂ ನಮ್ಮ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಕೈ ಹಿಡ್ದು ಹಿಂಗೆ ನೋಡಲ್ಲ. ನಾನೇ ಹೋಗಿದ್ದೀನಿ ಹಾಸ್ಪಿಟ್ಲಿಗೆ, ಚಳಿ ಜ್ವರ ಬಂದು ಹೋಗಿ ಹಿಂಗೆ ಮುಟ್ಟಿ ಹಿಂದೆ ಏನ್ ಮಾಡ್ತಿದ್ರು, ಕೂರ್ಸ್ಕೊಂಡು ನಾಟಿ ಹಿಡಿದು ಚೆಕ್ ಮಾಡಿ ಟೆನ್ಸ್ಕಪ್ ಹಾಕಿ ಗಂಟ್ಲೆಲ್ಲ ತಗ್ಸಿ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ರು. ಇವತ್ತು ಯಾರು ಸರ್ ಮಾಡ್ತಾ ಇದ್ದಾರೆ? ನೋಡಕ್ಕೆ ದೊಡ್ಡದಾಗೆ MBBS ಮಾಡಿದ್ದೀನಿ ಅಂತ ಹೇಳ್ತಾರೆ. ತಾಲೂಕ್ ಮಟ್ಟದಲ್ಲಿ ಡಾಕ್ಟರ್ಗಳು ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ, ಜಿಲ್ಲೆ ಮಟ್ಟದಲ್ಲಿ ಇದ್ದಾರೆ. ಇವತ್ತು ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಮೈಸೂರಲ್ಲೂ ನೋಡಿದ್ದೀನಿ. ಹಾಗಾಗಿ ಚಲಮಮ್ಮ ಹಾಸ್ಪಿಟ್ಲು, ಮಕ್ಕಳ ಹಾಸ್ಪಿಟ್ಲಲ್ಲಿ ಮಾತ್ರ ಸ್ವಲ್ಪ ಕೇರ್ ತಗೊಂಡು ಮಾಡ್ತಾರೆ. ನಮ್ಮ ಹುಣಸೂರು ಹಾಸ್ಪಿಟ್ಲಲ್ಲೂ ಕೂಡ ನಾನು ಎಷ್ಟೋ ಸರಿ ಹೋಗಿದ್ದೀನಿ, ಮಾಡಲ್ಲ. ಆದರೆ ನಮ್ಮ ತಾಲೂಕುಗಳಲ್ಲಿ, ಹಳ್ಳಿ ವೇಜ್ಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಹೋಬಳಿ ವೇಜಲ್ಲಿ ಬರೋಂಥ ಡಾಕ್ಟರ್ಗಳು M1 ಡಾಕ್ಟ್ರು ಭಾಳ ಕೇರ್ಫುಲ್ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ನೀವೊಬ್ಬ ಪಂಚಾಯತಿ ವ್ಯಕ್ತಿಯಾಗಿ, ಆಮೇಲೆ ಇಲ್ಲಿ ಹತ್ರದಿಂದ ಎಲ್ಲ ನೋಡಿರ್ತೀರಿ, ಮುಂಚೆ ಕೂಡ ನೋಡಿರ್ತೀರಿ. ಈ ರೀತಿ ಅಪವಾದ ಬಂದಾಗ ನಿಮ್ಮ ಒಂದು ಒಪಿನಿಯನ್ ಏನು? ತುಂಬಾ ಬೇಜಾರಾಗುತ್ತೆ ಸರ್, ತುಂಬಾ ಬೇಜಾರಾಗುತ್ತೆ. ಅದು ಇವ್ರ ಮೇಲೆ ಬಂದಿದ್ ಬೇಜಾರ, ಇವ್ರ ಮೇಲೆ ಬಂದಿರೋದಕ್ಕೆ ಆರೋಪ ಮಾಡಿರೋದಕ್ಕೆ ತುಂಬಾ ಬೇಜಾರಾಗುತ್ತೆ. ನಿಮ್ ಪ್ರಕಾರ ಅವ್ರು ನರ್ಸಿಂಗ್ ಹೋಮ್ ತೆಗೆದು ಆರಾಮ್ ಇರ್ಬೋದಾಗಿತ್ತು, ಇಲ್ಲಿ ಈಗ ಸುಮಾರು 20 ವರ್ಷಗಳ ಕಾಲ ಇವತ್ತು ಸರಿಯಾದ ಡಾಕ್ಟರ್ಗಳು ತಾಲೂಕುಗಳಲ್ಲಿ, ಹೋಬಳಿ ವೇಜಲ್ಲಿ, ಪಂಚಾಯತಿ ವೇಜಲ್ಲಿ ಬಂದು ಡ್ಯೂಟಿ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಇಲ್ಲಿ ಏನು ಸಿಗಲ್ಲ ಅವ್ರಿಗೆ. ಎಲ್ಲ ಟೌನ್ ಅಲ್ಲಿ ದೊಡ್ಡ ಹಾಸ್ಪಿಟಲ್ ನೋಡ್ತಾರೆ. ಬಟ್ ಆದ್ರೆ ಇವರು ನಾವು ಬಡವರಿಗೋಸ್ಕರನೇ ಇದ್ದೀವಿ ಅಂತ ಬಡವ್ರ ಸೇವಕರಣೆ ಮಾಡಿ ಬಡವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಇವ್ರ ಮೇಲೆ ಅಪರಾಧ ಮಾಡೋದು ತಪ್ಪಲ್ವಾ ಸರ್? ಇದ್ರಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಕೆಲವು ಆಫೀಸ್ಗಳಲ್ಲಿ ನೋಡಿದ್ದೀನಿ ನಾನು, ನನ್ನ ಒಂದು ಅನುಭವದಲ್ಲಿ, 5 ವರ್ಷದ ಅನುಭವದಲ್ಲಿ, ಪಂಚಾಯತಿಗಳಿರ್ಬೋದು, ಆಫೀಸ್ಗಳಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ
ಈ RTI ಅಂತ ಒಂದು ಮಾಡ್ಬಿಟ್ಟಿದ್ದಾರೆ ಅದನ್ನ. ಅದೊಂದನ್ನ ನಾವು ಕೆಲಸಗಳು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಧಿಕಾರಿಗಳನ್ನ ರಾಬರಿ ಮಾಡ್ತಾ ಇರತಕ್ಕದ್ದು RTI. ಇವತ್ತು ಸಾಮಾನ್ಯಗೆ ಇಷ್ಟು ಜನ ಅವ್ರ ಬಗ್ಗೆ ಸೇರಿದ್ದಾರೆ ಅಂದ್ರೆ ಯಾರು ಅವ್ರ ಅಣ್ಣ ತಮ್ಮದಿರಲ್ಲ, ಬಂಧು ಬಳಗ ಅಲ್ಲ, ಅವ್ರ ಸ್ನೇಹಿತರು ಅಲ್ಲ, ಅವ್ರ ಸ್ನೇಹಿತರು ಕೂಡ ಅಲ್ಲ. ನಾನು ನಿಲ್ವಾಗ್ಲಿಂದ ಬಂದಿದ್ದೀನಿ. ನಾನು ಇಲ್ಲಿ ಎಲ್ಲೋ ಹೊರಗಡೆ ಬಂದಿದ್ದೆ, ಬಂದ ಹಾಸ್ಪಿಟ್ಲಿಗೆ ಇಂಥ ವಿಚಾರ ಗೊತ್ತಾಯ್ತು, ನೋಡೋಣ ಅಂತ ಹೇಳಿ ಇದ್ದೀವಿ ಆಯ್ತಾ. ಹಂಗಾಗಿ ಈ ಸರ್ಕಾರಕ್ಕೆ ಮುಂದೆ ಸದನದಲ್ಲಿ ಒಂದು ಮಾತು ಹೇಳಿದ್ದಾರೆ, ಫಸ್ಟ್ RTI ಕಡವಾಣ ಹಾಕಿ, ದಯವಿಟ್ಟು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಈ RTI ಒಂದು ಕಡವಾಣ ಹಾಕಿದ್ರೆ ಅಧಿಕಾರಿಗಳು ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಮಾಹಿತಿ ತಗೊಳ್ಳಿ, ಬ್ಲಾಕ್ ಮೇಲ್ ಮಾಡಬೇಡಿ ಅಂತ. ಮಾಡಬೇಡಿ. ನಿಮ್ಗೇನು ನಿಮ್ ಇದ್ದಕ್ಕೆ ತಕ್ಕನಾಗೆ ಗೌರವಿಸಿ, ಅದನ್ನ ಓದಿದಿರಿ ಅಚ್ಚುಕಟ್ಟೆ ಒಳ್ಳೇದು ಭಾವಿಸಿ. ಅದನ್ನ ಓದುವಂತಕ್ಕದ್ದು ನೀವು ಒಳ್ಳೇದ್ ಮಾಡಕ್ಕೆ ಓದಿದೀನಿ ಅಂತ ಒಳ್ಳೇದ್ ಮಾಡಿ, 4 ಜನಕ್ಕೆ ಸಾಧ್ಯವಾದ್ರೆ ಎಲ್ಪ್ ಮಾಡಿ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ಅದು ಯಾರಿಗೂ ಒಳ್ಳೇದಲ್ಲ. ಅವ್ರು ಮಾಡೋನು ಚೆನ್ನಾಗ್ ಕಾಣ್ತಾ ಇರ್ತದೆ, ಅವನಿಂದ ನೊಂದ್ಕೊಂಡು ಹೋಗೋರು ಬಹಳ ಕಷ್ಟದಲ್ಲಿ ಹೋಗ್ತಾರೆ. ಪಂಚಾಯತಿ ಅನುಭವಗಳು ಕೂಡ ಪಂಚಾಯತಿ ಅನುಭವದಲ್ಲಿ ಹೇಳ್ತಾ ಇರೋದು ಈಗ 20 ರೂಪಾಯಿ ಪರ್ಸಲ್ ಹಾಕಿ 20,000 ಇಸ್ಕೊಬೇಡಿ ಅಂತ ಹೇಳ್ತಿದ್ದಾರೆ ನೀವು ಅಷ್ಟೇ. ಆ ತರದಾಗಿ ಡೀಲ್ ಮಾಡೋದು ಅಂತ ಹೇಳ್ತಾರಲ್ಲ, ಆ ತರ ಮಾಡ್ಕೊಂಡು ಇವತ್ತು ಡಾಕ್ಟರ್ ಮೇಲೆ ಕೆಟ್ಟ ಹೆಸರು ತರಂತ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಈಗ ನಮ್ಮ ಮೇಡಮ್ ಹೇಳ್ದಂಗೆ ಹಿಂದೆ ಎಲ್ಲೋ ಕೂತ್ಕೊಂಡು ಮಾಡ್ತಾರ ಅವ್ರು. ನೋಡಿ ಇಷ್ಟು ಜನ ಬಂದಿದೀವಿ ಅಂತ ಧೈರ್ಯವಾಗಿ ಅವರು ಬರ್ಬೋದು. ಈಗ ಒಂದ್ ನಿಮಿಷ ಬೇಡ, ಈಗ ಧೈರ್ಯವಾಗಿ, ಈಗ ನಾವಿಷ್ಟು ಜನ ಏನ್ ಧೈರ್ಯವಾಗಿ ಬಂದಿದೀವಿ ನಿಮ್ಮ ಹತ್ರ ಮಾತಾಡಕ್ಕೆ, ಅವರು ಧೈರ್ಯವಾಗಿ ಬರ್ಬೇಕು. ಅವ್ರ ಹತ್ರ ಏನಾದ್ರು ಡಾಕ್ಟ್ರು ಏನಾದ್ರು ನೀನ್ ಕೊಡಪ್ಪ ಲಂಚ ಅಂತ ಈಸ್ಕೊಂಡಿದ್ರೆ ಅವ್ನಿಗೆ ಬಂದು ದಂಡಿಸ್ಲಿ. ನಾವ್ ಅವ್ನಿಗೆ ಹಾರಾಕೊಂಡು ಸನ್ಮಾನ ಮಾಡ್ಬಿಡ್ತೀವಿ. ಇಷ್ಟು ಜನನು ಕೂಡ ಅವ್ನ ಹಾರಾಕೊಂಡು ಸನ್ಮಾನ ಮಾಡ್ತೀವಿ, ಬಿಡಪ್ಪ ಸತ್ಯ ಎತ್ತಿಟ್ಟಿದೀನಿ ನೀನು ಅಂತ ಹೇಳಿ. ಯಾಕೋ ಮಾತು ಕಟ್ಕೊಂಡು ಹಗಲು ರಾತ್ರಿ ಅಂತ ಡ್ಯೂಟಿ ಮಾಡೋಂತ ಡಾಕ್ಟರ್ ಮೇಲೆ ಕೆಟ್ಟ ಹೆಸರು ತಂದ್ಕೊಂಡು ಯಾರು ಸರ್ ಬರ್ತಾರೆ ಪ್ರತಿನಿತ್ಯ. ಇವತ್ತು ನಾವು ದೊಡ್ಡ ಹಾಸ್ಪಿಟಲ್, ಹುಣಸೂರು ತಾಲೂಕ್ ಹಾಸ್ಪಿಟಲ್ಗೆ ಹೋಗೋದೇ ರೋಗಿಗಳು ಕಮ್ಮಿ. ಎಲ್ಲಾ ಟ್ರೀಟ್ಮೆಂಟ್ ಕೂಡ ಇವ್ರು ಕೊಡ್ತಾ ಇದ್ದಾರೆ. 5 ಗಂಟೆ ಆಯ್ತಿದಂಗೆ ಮನೆ ಹೊಂಟೋಯ್ತಾರ ಅವರು. 5 ಗಂಟೆ ಆಯ್ತಿದಂಗೆ ಇದು 12 ಗಂಟೆ 1 ಗಂಟೆ ರಾತ್ರಲ್ಲಿ ಹೋದ್ರೆ ಅವ್ರನ್ನ ಎಬ್ಬರಿಸ್ಬೇಕು ನಾವು. ಗೇಟಲ್ಲಿ ಸುಸ್ತಾಗಿರೋರ್ನ ಎಬ್ಬರಿಸೋನೋದ್ಗೆ ಇವ್ರು ಅರ್ಧ ಸುಸ್ತಾಗಿರ್ತಾರೆ. ಇವ್ರು 24 hours ಯಾರು ಒಬ್ರು ಇಲ್ಲಿ ತೆಗ್ದಿ ಡಾಕ್ಟರ್ ಅದ್ ಗಮನಕ್ಕೆ ತಂದು ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮ್ ಪ್ರಕಾರ ಅವರು ಒಳ್ಳೆ ಡಾಕ್ಟರ್. ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವರ, ಈ ಜಾಗದ ದಾನಿಗಳು ತಾವು ಅಂತ ಹೇಳಿ ನಮ್ಗೆ ಗ್ರಾಮದವ್ರು ಹೇಳಿದ್ರು, ಹೌದಾ? ದಾನಿಗಳು ನಮ್ಮ ತಾತ ಅವರು. ಅದೇ ಆಯ್ತು ಅಂದ್ರೂ ಕೂಡ ನೀವು ವಂಶಸ್ಥರಲ್ಲ ನೀವು, ನಮ್ಮ ಕುಟುಂಬದವ್ರು. ಎಲ್ಲೇ ಒಂದ್ ಕಡೆ ಇವತ್ತು ಅದು ವಾಸ್ತು ಪ್ರಕಾರ ಡಾಕ್ಟರ್ಗೆ ಯಾಕೋ ಸ್ವಲ್ಪ ನಿಮ್ಮ ಜಾಗದಲ್ಲಿ ಏನಂತೀರಾ ಸರ್? ಇದು ವ್ಯವಸ್ಥಿತವಾಗಿ ನಡೀತಾ ಇರುವಂತ ಪಿತೂರಿ ಅಂತ ನಾನು ಹೇಳ್ತೀನಿ. ಮತ್ತೆ ಇದು ಗ್ರಾಮಾಂತರ ಪ್ರದೇಶ ಇಂಥ ಆಸ್ಪತ್ರೆಗಳನ್ನ ನಿರ್ಮೂಲ ಮಾಡಿ ಖಾಸಗಿ ಮತ್ತು ಸಿಟಿ ನಗರ ಇದರವರು ಅಭಿವೃದ್ಧಿ ಆಗೋಕ್ಕೋಸ್ಕರನೇ ಇಂಥ ಒಂದು ಇದನ್ನ ಪಿತೂರಿ ಮಾಡೋರು ಅಂತ ನನ್ನ ಖಾಸಗಿ ನರ್ಸಿಂಗ್ ಹೋಮ್ನವರು ಇನ್ನೊಬ್ರು ಯಾರು ಸೊ ನೀವು ಸಪೋರ್ಟ್ ಆಗಿದ್ದೀರಾ? ನಿಮ್ಮ ತಾತ ಜಾಗ ಕೊಟ್ಟಿದ್ದಾರೆ, ನೀವು ಅವರಿಗೆ ಮಾನಸಿಕವಾಗಿ ಧೈರ್ಯ ಕೊಡ್ತೀರಾ? ಮಾನಸಿಕವಾಗಿ ಧೈರ್ಯ ಕೊಡ್ತೀವಿ ಸರ್. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.